Hi, hello dear students. Welcome to SPUC Coaching Center Vijaypura. We shall proceed. So today's class concerned to the PUC2 chemistry most important aspects. 100% fixed questions ಬಗ್ಗೆ ಡಿಸ್ಕಷನ್ ಮಾಡೋಣ. Just a minute, I will confirm audio video. So just ಆಗಲಿದ್ದು ಟೆಕ್ನಿಕಲ್ ಇಶ್ಯೂಸ್ ಆಗಿ ಸೊ ಅದು ರೀ ಶೆಡ್ಯೂಲ್ ಮಾಡಿತ್ತು. ಸೊ ಆಲ್ಮೋಸ್ಟ್ ಈಗ ಕರೆಕ್ಟ್ ಇದೆ. ಸೊ we shall proceed the class. ಸೊ ಇದು ಎಲ್ಲರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೋರಿ ಲಿಂಕ್. ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ದಟ್ 100% ಹೆಲ್ಪ್ಫುಲ್ ಕಂಟೆಂಟ್ಸ್ ದೇ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಚಾನಲ್. ಇವತ್ತಿನ ಕ್ಲಾಸ್ 100% ನಿಮಗೆ ಎಷ್ಟು ಮಾರ್ಕ್ಸಿಗೆ ಹೆಲ್ಪ್ ಆಗ್ಬೇಕಂತ ಈ ಸೊಲ್ಯೂಷನ್ ಚಾಪ್ಟರ್ಸ್ ಎಲ್ಲಾನು ಟಾಪ್ 10 ಕ್ವಶನ್ಸ್ ಮತ್ತೆ ಟಾಪ್ ನ್ಯೂಮರಿಕಲ್ನು ಇಲ್ಲಿ ಕನ್ಸಿಡರೇಷನ್ ಮಾಡಿರ್ತ. ಸೊ ಇವತ್ತಿನ ಕ್ಲಾಸ್ ಒಂದು ಹಾಫ್ ಆನ್ ಅವರ್ ದಷ್ಟು ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಈ ಕುರಿತು ಕ್ವಶನ್ ವಿತ್ ಆನ್ಸರ್ಸ್ ಕ್ಲಾಸಸ್ ನ ಫರ್ದರ್ ಸಬ್ಸಿಕ್ವೆಂಟ್ ಡೇಸ್ ಒಳಗಡೆ ಶೆಡ್ಯೂಲ್ ಮಾಡಿ ಅದನ್ನ ಲೈವ್ ಸ್ಟ್ರೀಮಿಂಗ್ ಕೊಟ್ಟಿರ್ತ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದ ಥಿಂಗ್ಸ್ ಯು ಸಪೋಸ್ ಟು ಸ್ಟಡಿ ಇನ್ ದಿಸ್. ಎನಿವೇ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯುವರ್ 2026 ಎಲ್ಲ ಎಕ್ಸಾಮ್ 1 ಎಕ್ಸಾಮ್ 2 ಎಕ್ಸಾಮ್ 3 ಎಲ್ಲದಕ್ಕೆ ಹೆಲ್ಪ್ಫುಲ್ ಆಗಂಗ. ನಾಳೆ ಏನ್ ಮಿಡ್ ಟರ್ಮ್ ಎಕ್ಸಾಮ್ ಇದೆಯಲ್ಲ ಅದಕ್ಕೆ ನೆಕ್ಸ್ಟ್ ಫೋರ್ತ್ ಕಮಿಂಗ್ ಮಿಡ್ ಟರ್ಮ್ ಎಕ್ಸಾಮಿಗೆ ನೆಕ್ಸ್ಟ್ ಪ್ರಿಪರೇಟರಿ ಎಕ್ಸಾಮ್ಸ್ ಗಳಿಗೂ ಹೆಲ್ಪ್ಫುಲ್ ಆಗಂಗ. ಸೊ ಇವತ್ತಿನ ಕ್ಲಾಸ್ ನ ಶೆಡ್ಯೂಲ್ ಮಾಡೈತಿ ಸೊ ದಟ್ ಯು ಕ್ಯಾನ್ ಯುಟಿಲೈಸ್ ದಿಸ್. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಯಾರಾದ್ರೂ ವಿಡಿಯೋ ಅರ್ಧಂಬರ್ಧ ವಾಚ್ ಮಾಡಿದ್ರೆ ನಿಮ್ಗೆ ಏನು ಯೂಸ್ ಆಗಂಗಿಲ್ಲ. ಯಾಕಂತಂದ್ರೆ ಏನ್ ಕಲಿಸಿದೀವಿ ಅನ್ನೋ ತಿಳಿಬೇಕಾಗಿತ್ತಂದ್ರೆ ಸ್ಟಾರ್ಟಿಂಗ್ ಟು ದ ಟಿಲ್ ಟು ದ ಎಂಡ್ ಇಫ್ ಯು ವಾಚ್ ದೆನ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್. ಓಕೆ, ಲೆಟ್ ಅಸ್ ಗೋ ಹೆಡ್. ಇಲ್ಲಿ ಸೊಲ್ಯೂಷನ್ಸ್ ಚಾಪ್ಟರ್ ಏನಿದೆಯಲ್ಲ ಫಸ್ಟ್ ಚಾಪ್ಟರ್ ಅದರೊಳಗಡೆ ಸೊ ಫಸ್ಟ್ ಕ್ವಶನ್ ಯಾವ ತರ ಇದೆ ಸರ್ ಅಂತಂದ್ರೆ ಈ ಕ್ವಶನ್ಸ್ ಗಳನ್ನ ಪಾರ್ಟ್ ಬಿ ದೊಳಗಡೆ ಕೇಳಬಹುದು, ಇಲ್ಲಾಂದ್ರೆ ಪಾರ್ಟ್ ಸಿ ದೊಳಗಡೆ. ಪಾರ್ಟ್ ಬಿ ದೊಳಗಡೆ ಆದ್ರೆ 2 ಮಾರ್ಕ್ಸ್ಗೆ, ಇಲ್ಲಾಂದ್ರೆ ಸೊ 3 ಮಾರ್ಕ್ಸ್ಗೆ ಈ ಕ್ವಶನ್ಸ್ ನ ಅಪಿಯರ್ ಆಗ್ತಾವ. ವೆರಿ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನ ಕ್ವಶನ್ ದಟ್ ಈಸ್ ಗೋಯಿಂಗ್ ಟು ಕನ್ಸಿಡರ್ಡ್ ಆಸ್ ಹಿಯರ್. ಯಾವ್ದ್ರಿ ಸರ್ ಅಂತ ಮೆನ್ಷನ್ ಎನಿ 2 ಬದಲಾಗಿ ಎನಿ 3 ಅಂತ ಹೇಳಿ ಕೇಳಿರ್ತಾನೆ 3 ಮಾರ್ಕ್ಸ್ಗೆ. ಆದ್ರೆ ಮೆನ್ಷನ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಯಾವ್ದ್ರಿ ಸರ್ ಐಡಿಯಲ್ ಇನ್ನೊಂದ್ರಿ ಸರ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಇದು ಮೋಸ್ಟ್ ಎವರ್ ಗ್ರೀನ್ ಕ್ವಶನ್ ನೋಡ್ರಿ ಈ ಚಾಪ್ಟರ್ ದೊಳಗಡೆ. ಸೊ ಏನು ಓದಿಲ್ಲ ಅಂದ್ರೆ ಈ ಕ್ವಶನ್ ಕಂಪಲ್ಸರಿ ಓದ್ರಿ. ಇದ್ರ ಮೇನ್ ಆಗಿ ಓದ್ಬೇಕಾಗಿದ್ದು ಯಾವ್ದು ಸೊಲ್ಯೂಷನ್ಸ್, ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಡಿಫರೆನ್ಸಸ್. ನೆಕ್ಸ್ಟ್ ಸರ್ ಅಂದ್ರೆ ಹೆನ್ರೀಸ್ ಲಾ ಯು ಹ್ಯಾವ್ ಟು ರೀಡ್. ನೆಕ್ಸ್ಟ್ ಸರ್ ರಾಲ್ಸ್ ಲಾ. ನೆಕ್ಸ್ಟ್ ಕೊಲಿಗೇಟಿವ್ ಪ್ರಾಪರ್ಟೀಸ್. ಅಪಾರ್ಟ್ ಫ್ರಮ್ ದಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಜಿಯೋಟ್ರೋಪ್ಸ್. ಇಷ್ಟು ಓದಿದ್ದಾದ್ರೆ ನಿಮಗೆ ಎಕ್ಸಾಮ್ಕ ಹೆಲ್ಪ್ಫುಲ್ ಆಗ್ತದೆ ಥಿಯರಿ ಒಳಗಡೆ. ನೆಕ್ಸ್ಟ್ ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಆನ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ನ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಅಪ್ಪ ಅಂದ್ರೆ ಪ್ರಾಬ್ಲಮ್ಸ್ ಆನ್ ಸೊ ಮೊಲಾರಿಟಿ, ಮೋಲ್ ಫ್ರಾಕ್ಷನ್ ಇವು ಇಷ್ಟು ಸ್ಟಡಿ ಮಾಡಿದ್ರೆ ಅಂದ್ರೆ 100% ನಿಮಗೆ ಎಷ್ಟು ಸ್ಪೆಸಿಫೈಡ್ ಮಾರ್ಕ್ಸ್ ಇದೆಲ್ಲ 12-13 ಮಾರ್ಕ್ಸ್ ದಷ್ಟು ಫುಲ್ ಯು ವಿಲ್ ಗೆಟ್ ದಟ್. MCQs ಅಷ್ಟೇ. ಸೊ ನೀವು ಥಿಂಕ್ ಮಾಡಿ ಸಾಲ್ವ್ ಮಾಡ್ಬೇಕಾಗ್ತದೆ ಬಟ್ ಬೇಸ್ಡ್ ಆನ್ ದ ಬೇಸಿಕ್ ನಾಲೆಜ್. ಸೊ ಒಂದೇ ಕ್ವಶನ್ ಎದ್ರ ಬಗ್ಗೆ ಐತ್ರಿ ಸರ್ ಅಂತ ದಟ್ ಈಸ್ ಕನ್ಸರ್ನ್ ಟು ದಿ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ಸ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ಸಿ ದಿಸ್ ವಾಸ್ ಅಪಿಯರ್ಡ್ ಮೆನಿ ಮೋರ್ ಟೈಮ್ಸ್. ಅಗೇನ್ ದೇರ್ ಈಸ್ ಅ ಪ್ರೊಬಬಲ್ ಚಾನ್ಸ್ ಟು ಗೆಟ್ ರಿಪೀಟ್ ಫಾರ್ ಯುವರ್ 2025 ಮಿಡ್ ಟರ್ಮ್. ಕೆಲವೊಬ್ರು ಮಿಡ್ ಟರ್ಮಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ರಿ ಸರ್ ಅಂತ ಹೇಳ್ತಿದ್ರು. ಎಲ್ಲ ಮಿಡ್ ಟರ್ಮಿಗೆ ಪ್ರಿಪರೇಟರಿಗೆ ನನ್ನ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ 2026 ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗಂಗೆ ಕವರ್ ಮಾಡಿರ್ತ ನೋಡ್ರಿ. ಅವಾಗ ಅಬ್ವಿಯಸ್ಲಿ ಇವೆಲ್ಲದ ಎಕ್ಸಾಮ್ಸ್ ಗಳಿಗೆ ಕವರ್ ಆಗ್ತದೆ. ಸೊ ಒಂದೇ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಕನ್ಸಿಡರೇಷನ್ ಮಾಡಿರಿ ಸರ್ ಅಂತಂದ್ರೆ ಇಲ್ಲಿದೆ ನೋಡ್ರಿ. ವಾಟ್ ಹ್ಯಾಪನ್ಸ್ ಸೊಲ್ಯುಬಿಲಿಟಿ ಆಫ್ ಅ ಗ್ಯಾಸ್. ಸೊಲ್ಯುಬಿಲಿಟಿ ಆಫ್ ಗ್ಯಾಸ್ ಯಾವ ತರ ವೇರಿ ಆಗ್ತದೆ ಇನ್ ಲಿಕ್ವಿಡ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತೇಳಿ. ಸೊ ದಿಸ್ ಕ್ವಶನ್ ಗಿವ್ ದಿ ರೀಸನ್ ಅಂತೇಳಿ ಹೆಂಗ್ ಏನ್ ಆಗ್ತದೆ ಮತ್ತೆ ಅದ್ರದ್ದು ರೀಸನ್ ಇವ್ಕದ ಎಲ್ಲದರದ್ದು ಆನ್ಸರ್ಸ್ ನ ಇನ್ ಡಿಟೇಲ್ ಆಗಿ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಒಳಗಡೆ ಒಂದು 5 3 ತಗೊಂಡು ಡಿಸ್ಕಷನ್ ಮಾಡಿರ್ತಾರೆ. 10 ಕ್ವಶನ್ಸ್ ಇಲ್ಲಿ ಥಿಯರಿ ಕ್ವಶನ್ಸ್ ಕನ್ಸಿಡರೇಷನ್ ಮಾಡೈತಿ. ನೆಕ್ಸ್ಟ್ 12 ಪ್ರಾಬ್ಲಮ್ಸ್. ಇವತ್ತ ಔಟ್ಲೈನ್ ಇದ್ರದ್ದು ಬ್ರೀಫ್ ಔಟ್ಲೈನ್ ಆಫ್ ಸೆಕೆಂಡ್ ಚಾಪ್ಟರ್ ಏನ್ ರೀಡ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿರ್ತೀವಿ. ನೆಕ್ಸ್ಟ್ ಏನದಲ್ಲ ಇಂಡಿವಿಜುವಲ್ ಆಗಿ ಸೊ ಚಾಪ್ಟರ್ ವೈಸ್ ಅದರೊಳಗಡೆ ಪಾರ್ಟ್ ವೈಸ್ ಪಾರ್ಟ್ ಬಿ ಪಾರ್ಟ್ ಸಿ ಇದು ಮತ್ತೆ ಪಾರ್ಟ್ ಇದು ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಡಿಸ್ಕಷನ್ ಮಾಡೋಣ ಅಂತ. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಿಸ್. ಕೆಲವರು ಫಸ್ಟ್ PUC ಅಂತ ಹೇಳಿ ಕೇಳ್ತಾ ಇದ್ದಾರಾ. ಎಸ್, ವೆರಿ ಶೂನ್ ಫಸ್ಟ್ PUC ಮಾಡ್ಕೊಡ್ತೈತಿ. ಸೊ ನಿಡ್ ನಾಟ್ ವರಿ. ಸೊ ಇವಾಗ ಸೆಕೆಂಡ್ PUC ಮಾಡ್ಲತೈತಿ. ಯಾರು ಫಸ್ಟ್ PUC ದವ್ರು ನೋಡ್ತಾ ಇದ್ರಲ್ಲ ಇದು ನಿಮಗೆ ಸೆಕೆಂಡ್ PUC ಇದ್ದಾಗ ಹೆಲ್ಪ್ಫುಲ್ ಆಗ್ತೈತಿ. ನಿಡ್ ನಾಟ್ ವರಿ. ನಿಮ್ ಫಸ್ಟ್ PUC ವೆರಿ ಶೂನ್ ಅದನ್ನ ಮಾಡಿಕೊಟ್ಟಿರ್ತದಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಯಾವ ತರ ಅಂತೇಳಿ ಹೋಗ್ಕಿಂತ ಮೊದಲು ಇಲ್ಲಿ ಆನ್ಲೈನ್ ಕೋರ್ಸಸ್ ಆಲ್ರೆಡಿ ನಮ್ಮ SPUC ಕೋಚಿಂಗ್ ಆಪ್ ಎಷ್ಟು ಮಂದಿ ಇನ್ಸ್ಟಾಲೇಷನ್ ಮಾಡಿರಲ್ಲ ಅವ್ರಿಗೆ ಸಾಧನಾ ಕೋರ್ಸ್ ಅಂತೇಳಿ ಆಲ್ರೆಡಿ ಗೊತ್ತೇ ಇದೆ. ಕೆಲವೊಬ್ರು ಬೈ ಮಾಡ್ಕೊಂಡಿರಿ. ಇನ್ನು ಯಾರಾದ್ರೂ ಬೈ ಮಾಡಿಲ್ಲ ಅಂದ್ರೆ ಇಂಟ್ರೆಸ್ಟೆಡ್ ಇದ್ದವರು ಫಸ್ಟ್ ಇದ್ರಾಗಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ಇದು ಎಲ್ಲಾ ನಿಮ್ 2026 ಎಕ್ಸಾಮ್ಸ್ ಒಂದೇ ಎಕ್ಸಾಮ್ ಆಗಿರ್ಬೋದು, 2ನೇ ಎಕ್ಸಾಮ್ ಆಗಿರ್ಬೋದು ಟು ಸ್ಕೋರ್ ಮೋರ್ ದನ್ 90%. ಓಕೆ, ಅಬೌವ್ 90% ನ ಸ್ಕೋರ್ ಮಾಡ್ಕೊಳ್ಕ ದಿಸ್ ಕೋರ್ಸ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. PCMB ಯಾರು ಇದೆಯಲ್ಲ 4 ಸಬ್ಜೆಕ್ಟ್ ಇದ್ದರು ಸಾಧನಾ ಕೋರ್ಸ್ಗೆ ಹೋಗ್ರಿ.
ಇಲ್ಲ ಅಂದವರು ಶ್ರಮ ಕೋರ್ಸಿಗೆ PCM ಇದ್ದವರು ಅಂದ್ರೆ ಬಯಾಲಜಿ ಇಲ್ಲಾರ್ದವರು ಶ್ರಮ ಕೋರ್ಸ್ ಅಂತ ಹೇಳಿದೆ. ಸೊ ಅದನ್ನ ಬೈ ಮಾಡ್ಕೋಬಹುದು. ಸೊ ಹೆಚ್ಚಿನ ಮಾಹಿತಿಗೆ ಕೋಚಿಂಗ್ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ರಿ. ಬೆಟರ್ ನೀವು ಆ್ಯಪ್ ಇನ್ಸ್ಟಾಲೇಷನ್ ಮಾಡಿ ಫ್ರೀ ಕಂಟೆಂಟ್ ನ ನೋಡ್ಕೋರಿ, ಅವಾಗ ನಿಮಗೆ ಐಡಿಯಾ ಬರ್ತೈತಿ ಯಾವ ತರ ಇದು ಹೆಲ್ಪ್ಫುಲ್ ಆಗ್ತೈತಿ ಅನ್ನೋದು. ಸೊ ಇಲ್ಲಿ ಆಲ್ರೆಡಿ ಡಿಸ್ಕ್ರಿಪ್ಷನ್ ಕೊಟ್ಟೈತಿ ನೋಡ್ರಿ ಔಟ್ಲೈನ್. ಸೊ ಎಲ್ಲಾ ಎಕ್ಸಾಮ್ಸ್ ಗಳಿಗೆ 100% ಫಿಕ್ಸ್ ಇದ್ದಿದ್ದು ಕ್ವಶನ್ಸ್ ಆಯ್ತು, ಮತ್ತೆ ಪಾಸಿಂಗ್ ಪ್ಯಾಕೇಜ್ ಆಯ್ತು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಯ್ತು, ಮತ್ತೆ ಚಾಪ್ಟರ್ ವೈಸ್ ಓಕೆ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್. ಸೊ ಆಲ್ರೆಡಿ ಕ್ಲಾಸ್ ನ ತಗೊಂಡಿದ್ದು ಲೈವ್ ರೆಕಾರ್ಡಿಂಗ್ ಮಾಡಿದ್ರೆ ರಿಕಾರ್ಡೆಡ್ ಕ್ಲಾಸಸ್ ಇದ್ದಾವೆ. ನೆಕ್ಸ್ಟ್ ಒಂದು ಕೆಲವೊಬ್ರು ಸ್ಟೂಡೆಂಟ್ಸ್ ನಮಗೆ ಲೈವ್ ಆನ್ಲೈನ್ ಕ್ಲಾಸ್ ಬೇಕ್ರಿ ಸರ್ ಅಂತ ಹೇಳ್ತಿದ್ರು, ಅದನ್ನು ಮಾಡಿ ಕೊಟ್ಟಿರ್ತದೆ. ಅದಕ್ಕೊಂದು ಸಪರೇಟ್ ಕೋರ್ಸ್ ನ ಕ್ರಿಯೇಟ್ ಮಾಡಿ ಕೊಟ್ಟಿರ್ತದೆ ನೋಡ್ರಿ. ಸೊ ಇಲ್ಲಿ ಯಾರು ಇನ್ನೂ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸ್ಕ್ಯಾನ್ ಮಾಡ್ಕೋರಿ. ಸೊ ಈ QR ಕೋಡ್ ಮುಖಾಂತರ ಯು ಕ್ಯಾನ್ ಡೌನ್ಲೋಡ್ ದಿ ಸೊ ಆಪ್. ಇಲ್ಲಿ ಯೂಟ್ಯೂಬ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಅವರಿಗೆ ಹೆಲ್ಪ್ಫುಲ್ ಆಗ್ತದೆ. ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಥರ್ಡ್ ಕ್ವಶನ್. ಸೊ ಆಲ್ರೆಡಿ ಫಸ್ಟ್ 2 ಕ್ವಶನ್ಸ್ ಏನೇನು ಡಿಸ್ಕಷನ್ ಮಾಡಿದೆವು, ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ನೆಕ್ಸ್ಟ್ ಅದರ ಜೊತೆಗೆ ಇಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದಿ ಸೊಲ್ಯುಬಿಲಿಟಿ. ಓಕೆ ನೆಕ್ಸ್ಟ್ ಯು ಕ್ಯಾನ್ ಗೋ ಥ್ರೂ ದಿ that is third question, that is what concern to the what is reverse osmosis. Next mention its one use. So reverse osmosis ಅಂದ್ರೆ ಏನು, ಅದರದ ಯೂಸ್ ನ ಮೆನ್ಷನ್ ಮಾಡ್ಲಿಕ್ಕೆ ಕೇಳಿದ ನೋಡ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಕನ್ಸಿಡರ್ಡ್ ಹಿಯರ್, ದಟ್ ಈಸ್ ವಾಟ್ ಇವೆಲ್ಲ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್. ಕೆಲವೊಬ್ರು ಇದರ PDF ಆಪ್ ದೊಳಗಡೆನು ಆಡ್ ಮಾಡಿರ್ತ, ಇಲ್ಲ ಅಂದ್ರೆ ಇಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಸೊ ಜಸ್ಟ್ ಎ ಮಿನಿಟ್, QR ಕೋಡ್ ಇದೆ ಅದು. ಸೊ ಇದು QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡ್ರೆ ಅಂದ್ರೆ ಅಲ್ಲಿ ಜಾಯ್ನ್ ಆದ್ರೆ ಅಲ್ಲಿ ಈ PDF ನ ಹಾಕಿರ್ತದೆ, ಅಲ್ಲಿಂದ ನೀವು ಸೊ ಯುಟಿಲೈಸೇಷನ್ ತಗೊಳ್ರಿ. ಓಕೆ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್. ಇವೆಲ್ಲ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ತಾವ ನೋಡ್ರಿ. ಸೊ ಇದು ನಾಳೆ ಮಿಡ್ ಟರ್ಮ್ ಗೆ ಸರ್, ಎಸ್ ಪ್ರಿಪರೇಟರಿಗೆ ಅಫ್ಕೋರ್ಸ್. ನೆಕ್ಸ್ಟ್ 2026 ಎಲ್ಲ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ತದೆ. ಸೊ ಅದಕ್ಕೆ ಇವು ಕ್ವಶನ್ಸ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸರ್ ಸೇಮ್ ಕ್ವಶನ್ ಬರ್ತವೆ ಏನ್ರಿ ಅಂತಂದ್ರೆ ಯಾಸ್ ಇಟ್ ಇಸ್ ದೇ ಆರ್ ಗೋಯಿಂಗ್ ಟು ಅಪಿಯರ್, ಬಟ್ ಸೆಪ್ಲಿಂಗ್ ಮಾಡಿದ್ರೆ ಮಾಡಿರ್ತಾನೆ. ಈಗ ನಾನು ಒಂದೊಂದು ಸಪರೇಟ್ ಮಾಡಿದ್ರೆ ಮಿಕ್ಸ್ ಮಾಡಿ ಕೇಳ್ಬೋದು ಅಷ್ಟೇ. ಸೊ ಇಲ್ಲಿ ಡೆಫಿನಿಷನ್ಸ್ ಕೇಳಿದ ನೋಡ್ರಿ. ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂದ್ರೆ ಡಿಫೈನ್ ಮಾಡ್ರಿ ಅಂತೇಳಿ. ನೆಕ್ಸ್ಟ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಇನ್ನೊಂದು ಹೈಪರ್ಟೋನಿಕ್ ಅಂತ ಹೇಳಿ ಕೇಳಬಹುದು, ಹೈಪೋಟೋನಿಕ್ ಅಂತ ಹೇಳಿ ಕೇಳಬಹುದು, ಐಡಿಯಲ್ ಸೊಲ್ಯೂಷನ್ಸ್ ಅಂತ ಹೇಳಿ ಕೇಳಬಹುದು. ಈ ತರ ಸ್ವಲ್ಪ ಅಲ್ಲೇ ಸುತ್ತಮುತ್ತಲಿಂದ ಏನದಲ್ಲ ಸೊ ಚೇಂಜಸ್ ಮಾಡಿ ಕ್ವಶನ್ಸ್ ನ ಫಾರ್ಮ್ ಮಾಡಬಹುದು. ಇರ್ಲಿಲ್ಲ ಅಂದ್ರೆ ಇದೇ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್. ಯಾಕಂದ್ರೆ ಇವು ಎಷ್ಟು ಸಲ ಅಪಿಯರ್ ಆಗಿದಾವೆ ನೋಡ್ರಿ, ಮಿನಿಮಮ್ ಟೈಮ್ಸ್ ದೇ ವರ್ ರಿಪೀಟೆಡ್. ಸೊ ಅದಕ್ಕೆ ಈ ಕ್ವಶನ್ಸ್ ನ ರಿಪೀಟ್ ಆಗಂತ ಸಾಧ್ಯತೆ ಇದೆ. ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂದ್ರೆ ಏನು, ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂದ್ರೆ ಏನು, ಇವ್ರದ ಆನ್ಸರ್ಸ್ ಗಳನ್ನ ಆಲ್ರೆಡಿ ಸಾಧನಾ ಕೋರ್ಸ್ ದಾಗ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿ ಹಾಕಿದೈತಿ. ಈ ಪ್ರಿವಿಯಸ್ ಲೈವ್ ಕ್ಲಾಸ್ ದೊಳಗಡೆ ಮೋಸ್ಟ್ಲಿ ಒಂದು ವೀಕ್ ದೊಳಗಡೆನ ಆಲ್ರೆಡಿ ಸೆಕೆಂಡ್ ಚಾಪ್ಟರ್ದು ಕ್ವಶನ್ ವಿತ್ ಆನ್ಸರ್ಸ್ ಮಾಡಿದೈತಿ. ಅದು ನೋಡ್ಕೋರಿ. ಇನ್ನು ಮುಂದೇನ್ ಬರ್ತಾವಲ್ಲ ಲೈವ್ ಕ್ಲಾಸಸ್ಗಳು ಇಂಡಿವಿಜುವಲ್ ಒಂದು 3 ಅಥವಾ 4 ಕ್ವಶನ್ ತಗೊಂಡು ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿ ಹೆಂಗ್ ಬರಿಬೇಕದು ಟು ಗೆಟ್ ಫುಲ್ ಮಾರ್ಕ್ಸ್ ಅಂತ ಅನ್ನೋದನ್ನ ಡಿಸ್ಕಷನ್ ಮಾಡಿರ್ತಾರೆ. ಓಕೆ ಸೊ ಆಲ್ರೆಡಿ ಹೇಳಿದೇವಲ್ಲ, ಸ್ಕ್ಯಾನ್ ಮಾಡ್ಕೊಂಡು ಯಾರು ಇನ್ಸ್ಟಾಲೇಷನ್ ಮಾಡ್ಕೊಂಡಿಲ್ಲ ಇನ್ಸ್ಟಾಲೇಷನ್ ಮಾಡ್ಕೊಳ್ರಿ. ಇಲ್ಲಿ ಫ್ರೀ ಇನ್ಸ್ಟಾಲೇಷನ್ ದಿಂದ ಈ ಆಪ್ ನ ಇನ್ಸ್ಟಾಲೇಷನ್ ಮಾಡೋದ್ರಿಂದ ಫ್ರೀ ಕಂಟೆಂಟ್ ಏನೇನ್ ಸಿಗ್ತಾವ ಅನ್ನೋದು ಇಲ್ಲಿ ಮೆನ್ಷನ್ ಮಾಡೈತಿ ನೋಡ್ರಿ. ಚಾಪ್ಟರ್ ವೈಸ್ ನೋಟ್ಸ್ ಸಿಗ್ತೈತಿ. ನೆಕ್ಸ್ಟ್ 100% ಫಿಕ್ಸ್ ಕ್ವಶನ್ ಸಿಗ್ತಾವ. ನೆಕ್ಸ್ಟ್ ಸರ್ತ ಮಾಡೆಲ್ ಕ್ವಶನ್ ಪೇಪರ್ ಸಿಗ್ತಾವ, ಮತ್ತೆ ಪ್ರಿವಿಯಸ್ ಇಯರ್ದು ಕ್ವಶನ್ ಪೇಪರ್ ಸಿಗ್ತಾವ. ಸೊ ದಟ್ಸ್ ವೈ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಅಪರ್ಚುನಿಟಿ. ಸೊ ನೀವು ಇಷ್ಟೇ ಯೂಸ್ ಮಾಡೋದಲ್ಲ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದ ಬೆನಿಫಿಟ್ ಆಫ್ ದಿಸ್. ಸೊ ಲೆಟ್ ಅಸ್ ಗೋ ಹೆಡ್ ದ ಕನ್ಸರ್ನ್ ಟು ದ ನೆಕ್ಸ್ಟ್. ಇಲ್ಲೊಂದು ಬಂತು ನೋಡ್ರಿ, ಎವರ್ ಗ್ರೀನ್ ಕ್ವಶನ್ಸ್. ಲಾಸ್ಟಿಗೆ ಒಂದು ಪಾಯಿಂಟ್ ಬರ್ಸ್ತೀನಿ ಈ ವಿಡಿಯೋದ ಲಾಸ್ಟಿಗೆ. ಏನೇನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತೈತಿ ಈ ಚಾಪ್ಟರ್ ದಾಗ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅನ್ನೋದು. ಸೊ ಇಲ್ಲಿ ಸ್ಟೇಟ್ ಹೆನ್ರೀಸ್ ಲಾ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಹೇಳಿ ಕೇಳಿದಾನೆ. ಇದೇ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂತ ಹೇಳಿ ಕೇಳ್ಬೋದು ನೋಡ್ರಿ. ಓಕೆ ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ ನೋಡ್ರಿ. ಸೊ ದಟ್ ಹೌ ಡಸ್ ದ ಸಾಲಿಬಿಲಿಟಿ ಆಫ್ ಗ್ಯಾಸ್, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಪ್ರಿವಿಯಸ್ ಬರೀ ಟೆಂಪರೇಚರ್ ಕೇಳಿದ್ದ. ಈ ಸದ್ಯ ಏನಪ್ಪಾ ಅಂದ್ರೆ ಗ್ಯಾಸ್ ಇನ್ ಲಿಕ್ವಿಡ್ ವೇರೀಸ್ ವಿತ್ ಟೆಂಪರೇಚರ್ ಕೇಳಿದಾನ, ಪ್ರೆಷರ್ನು ಕೇಳಿದಾನ್ರಿ. ಟೆಂಪರೇಚರ್ ಆಸ್ ವೆಲ್ ಆಸ್ ಪ್ರೆಷರ್ ಹೌ ದಟ್ ಈಸ್ ಗೋಯಿಂಗ್ ಟು ಗೆಟ್ ವೇರಿ ಅಂತೇಳಿ ಇಲ್ಲಿ ಎರಡೂ ಕನ್ಸಿಡರೇಷನ್ ಮಾಡ್ಕೊಂಡಿದ್ದಾನೆ. ಆಗಲೇ ಕ್ವಶನ್ ಏನಿತ್ತು ಜಸ್ಟ್ ಟೆಂಪರೇಚರ್ ಅಂತೇಳಿ. ಓಕೆ ಇವಾಗ ಏನು ಟೆಂಪರೇಚರ್ ಹೆಂಗ್ ವೇರಿ ಆದಂಗ ಸಾಲ್ಯುಬಿಲಿಟಿ ಆಫ್ ದಿ ಗ್ಯಾಸ್ ಇನ್ ಲಿಕ್ವಿಡ್ ಹೆಂಗ್ ವೇರಿ ಆಗ್ತದೆ ಅನ್ನೋದು, ಪ್ರೆಷರ್ ವೇರಿ ಆದಂಗ ಸೊ ಹೌ ದಟ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ವೇರಿ ಅಂತೇಳಿ. ಓಕೆ ಸೊ ಲೆಟ್ ಅಸ್ ಸಿ ಹಿಯರ್ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 7th ಕ್ವಶನ್. ಸೊ ಇಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ದಂದೆ ಸೊ ಕಾಪಿ ಪೇಸ್ಟ್ ಮಾಡೈತಿ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಮೊಲಾರಿಟಿ, ನೆಕ್ಸ್ಟ್ ಸರ್ತ ಮೊಲಾಲಿಟಿ, ನೆಕ್ಸ್ಟ್ ಮೋಲ್ ಫ್ರಾಕ್ಷನ್, 3 ಫಿಸಿಕಲ್ ಕ್ವಾಂಟಿಟೀಸ್ ಕೊಟ್ಟಿದ್ದಾನ, ಪ್ಯಾರಾಮೀಟರ್ಸ್. ಸೊ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಷನ್ ಮೆಥಡ್ಸ್, ಒಂದು ಮೊಲಾರಿಟಿ, ಒಂದು ಮೊಲಾಲಿಟಿ, ನೆಕ್ಸ್ಟ್ ಮೋಲ್ ಫ್ರಾಕ್ಷನ್ ಅಂತೇಳಿ ಕೊಟ್ಬಿಟ್ಟು ಸೊ ಆರ್ ಸಮ್ ಆಫ್ ದಿ ಮೆಥಡ್ಸ್ ಫಾರ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ಸ್ ಅಂತ ಹೇಳಿದಾನ. ಇದ್ರೊಳಗಡೆ ಅಮಂಗ್ ದೀಸ್ ವಿಚ್ ಆಫ್ ದೀಸ್ ಆರ್ ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್ ಇದ್ದಿದ್ದು ಅಂತ ಹೇಳಿ ಕೇಳಿದಾನ. ಇನ್ನೊಂದು ಗಿವ್ ರೀಸನ್ ಅಂತೇಳಿ. ಇದ್ರಾಗ
ಯಾವ್ದು ಟೆಂಪರೇಚರ್ ಡಿಪೆಂಡೆಂಟ್ ಇದ್ದಿದ್ದು ಮತ್ತೆ ಅದು ಯಾಕೆ ಅನ್ನೋದು ರೀಸನ್ ಕೊಡ್ರಿ ಅಂತ ಹೇಳಿ ಹೇಳಿದಾನೆ. ಸೊ ಯಾರ್ಯಾರು ಆನ್ಸರ್ ಮಾಡ್ತೀರಿ ಮಾಡ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಏನದಲ್ಲ 3-4 ಕ್ವಶನ್ ಒಂದ್ 10-15 ಮಿನಿಟ್ಸ್ ಒಳಗಡೆ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿ ಸೊ ಲೈವ್ ಸ್ಟ್ರೀಮಿಂಗ್ ಕೊಟ್ಟು ನಿಮಗೆ ಕವರ್ ಮಾಡಿ ಕೊಟ್ಟಿರ್ತದೆ. ಓಕೆ, ಇವಾಗ ಏನ್ ಸ್ಟಡಿ ಮಾಡಬೇಕು ನಿಮ್ ಮಿಡ್ ಟರ್ಮಿಗೆ, ಪ್ರಿಪರೇಟರಿಗೆ ಮತ್ತೆ ಎನ್ಯುವಲ್ ಎಕ್ಸಾಮ್ಸ್ಗೆ ಅಂತೇಳಿ ಇವು ಟಾಪ್ 10 ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡೈತಿ. ಅವೆಲ್ಲದನ್ನು ಯುಟಿಲೈಸೇಷನ್ ತಗೊಳ್ರಿ. ಆಗಳೇನ್ ಹೇಳಿದೇವಲ್ಲ ಎದ್ರ ಮೇಲೆ ಸರ್ತ ಅಜಿಯೋಟ್ರೋಪ್ಸ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ ಅಂತೇಳಿ. ಓಕೆ, ಅಜಿಯೋಟ್ರೋಪ್ಸ್ ಇಲ್ಲಿ ಕೇಳಿದ ನೋಡ್ರಿ. ಡಿಫೈನ್ ಅಜಿಯೋಟ್ರೋಪ್ಸ್. ನೆಕ್ಸ್ಟ್ ವಾಟ್ ಟೈಪ್ ಆಫ್ ಅಜಿಯೋಟ್ರೋಪ್ಸ್ ಆರ್ ಫಾರ್ಮ್ಡ್ ಬೈ ಸೊಲ್ಯೂಷನ್ಸ್ ವಿತ್ ನೆಗೆಟಿವ್ ಡಿವಿಯೇಷನ್ ಅಂತ ಕೇಳಿದ ನೋಡ್ರಿ. ನೆಗೆಟಿವ್ ಡಿವಿಯೇಷನ್. ನೆಕ್ಸ್ಟ್ ಇನ್ನೊಂದು ಪಾಸಿಟಿವ್ ಡಿವಿಯೇಷನ್ ಅಂತ ಕೇಳಬಹುದು. ಸೊ ಫ್ರಮ್ ರಾಲ್ಸ್ ಲಾ ಗಿವ್ ಆನ್ ಎಕ್ಸಾಂಪಲ್ ಫಾರ್ ಇಟ್. ಇದಕ್ಕೊಂದು ಎಕ್ಸಾಂಪಲ್ ನ ಮೆನ್ಷನ್ ಮಾಡ್ರಿ ಅಂತ ಹೇಳಿ ಕೇಳಿದಾನೆ. ಓಕೆ, ಸೊ ಡೆಫಿನಿಷನ್ ಆಫ್ ಅಜಿಯೋಟ್ರೋಪ್ಸ್, ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್, ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತಿತ್ತಂದ್ರೆ ಈ ಕ್ವಶನ್ ಆರಾಮ್ಸೆ ನೀವು ಟ್ಯಾಕಲ್ ಮಾಡಬಹುದು. ಓಕೆ, ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಕ್ವಶನ್. ಸೊ ಆಲ್ರೆಡಿ ಹೇಳಿದೇವಲ್ಲ ಸಾಧನ ಕೋರ್ಸದು ನೋಡ್ಕೊಳ್ರಿ. ಸೊ ಅದ್ರಾಗ ಇದ್ದಿದ್ದು ಫ್ರೀ ಕಂಟೆಂಟ್ ನ ಯುಟಿಲೈಸೇಷನ್ ತಗೋರಿ. ಇದ್ರದ್ದು PDF ನು ಅಲ್ಲೇ ಸೊ ನಿಮ್ಗೆ ಸಾಧನ ಕೋರ್ಸ್ದಾಗೆ ಆಡ್ ಮಾಡಿರ್ತ. ಕೆಲವೊಬ್ರು ಕೋರ್ಸಿಗೆ ವಿಸಿಟ್ ಆಗ ಬೈ ಮಾಡ್ಬೇಕೇನ್ರಿ ಸರ್? ಬೈ ಇಲ್ಲ, ನೀವು ಫಸ್ಟ್ ವಿಸಿಟ್ ಮಾಡಿ ಯುಟಿಲೈಸೇಷನ್ ಆಗ್ತೈತೆ ಏನು ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಆಗ್ತೈತಿ ನಿಮ್ ಸ್ಟಡಿಗೆ ಮತ್ತೆ ನಿಮ್ ಪ್ರಿಪರೇಷನ್ ನಿಮ್ಮ 2026 ಎಕ್ಸಾಮ್ಸ್ಗೆ ಬೆಸ್ಟ್ ಹೆಲ್ಪ್ಫುಲ್ ಆಗ್ತದ ಅಂತ ಅನ್ನೋದು ಫಸ್ಟ್ ಫ್ರೀ ಕಂಟೆಂಟ್ ಮತ್ತೆ ಫ್ರೀ ಅವೈಲೇಬಲ್ PDF ನೋಡ್ಕೊಂಡಿದ್ ಬಳಕ ನೆಕ್ಸ್ಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ. ಓಕೆ, ಯಾಕಂದ್ರೆ ಆಲ್ರೆಡಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಬೈ ಮಾಡಿದ್ ಹೆಂಗ್ ಅಂದ್ರೆ ಫಸ್ಟ್ ಫ್ರೀ ಕಂಟೆಂಟ್ ನೋಡಿ ಅದ್ರಾಗಿಂದ ಎಲ್ಲಾನು ಕನ್ಫರ್ಮ್ ಆದ ಬಳಕ ಅವ್ರಿಗೆ ಹೆಲ್ಪ್ಫುಲ್ ಆಗ್ತದ ಅಂದ ಬಳಕ ಬೈ ಮಾಡ್ಕೊಂಡಿದ್ದಾರೆ. ಕೆಲವೊಬ್ರು ಸುಮ್ನೆ ಬೈ ಮಾಡ್ಕೊಂಡ್ಕೆ ನೋಡ್ಲಾರ್ದೆ ಇರ್ಲಾರ್ದಂಗ ಸೊ ಅದನ್ನ ಯುಟಿಲೈಸೇಷನ್ ತಗೊಳ್ಳಿಲ್ಲ ನಿಮ್ಗೆ ಲಾಸ್ ಆಗ್ತದೆ. ಫಸ್ಟ್ ನೀವು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ಅವಷ್ಟು ಟುಗೆದರ್ ಒಂದು ಮಿನಿಮಮ್ 10 to 15 ಅವರ್ಸ್ ದಷ್ಟು ಫ್ರೀ ಕಂಟೆಂಟ್ ಇದ್ದಾವ. ವಾಚ್ ಮಾಡಿದ ಬಳಕ ನೆಕ್ಸ್ಟ್ ಇದು ನಿಮ್ಗೆ 100% ಹೆಲ್ಪ್ಫುಲ್ ಆಗ್ತದೆ ಅನ್ನೋದಾದ್ರೆ ಸೊ ಮೋರ್ ದನ್ 85 to 95 ಸ್ಕೋರ್ ಮಾಡ್ಕೊಳಕ್ ಹೆಲ್ಪ್ಫುಲ್ ಆಗಂಗ ಕ್ರಿಯೇಟ್ ಮಾಡೈತೆ ಅಲ್ಲಿ. ಓಕೆ, ಎಲ್ಲ ಆಫ್ಲೈನ್ ಕ್ಲಾಸಸ್ ಇಲ್ಲಿ ಏನ್ ತಗೊಂಡಿರ್ತೇವಲ್ಲ ಅದೇ ಅಲ್ಲಿ ಲೈವ್ ರೆಕಾರ್ಡಿಂಗ್ ಕೊಟ್ಟೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಸರ್? ವಾಟ್ ಆರ್ ಅಜಿಯೋಟ್ರೋಪ್ಸ್? ಗಿವ್ ಎನ್ ಎಕ್ಸಾಂಪಲ್. ಆಗಲೇ ಹೇಳಿದ್ನಲ್ಲ ಡೆಫಿನಿಷನ್ ಕೊಟ್ಟು ಅವ ಒಂದು ಪರ್ಟಿಕ್ಯುಲರ್ ಆಗಿ ಇದ್ರ ಮೇಲೆ ಫೋಕಸ್ ಮಾಡಿದ್ದ. ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್ ಮೇಲೆ ಇಲ್ಲಿ ಡೆಫಿನಿಷನ್ ಎಕ್ಸಾಂಪಲ್ ನ ಫೋಕಸ್ ಮಾಡಿದ. ನೆಕ್ಸ್ಟ್ ಇನ್ನೊಂದು ಹೇಳಿದ್ನಲ್ಲ ಏನಂತೇಳಿ ಟಾಪ್ ಮೋಸ್ಟ್ ಕ್ವಶನ್ ಯಾವ್ದ್ರಿ ಸರ್ ಅಂತಂದ್ರೆ ಕೊಲಿಗೇಟಿವ್ ಪ್ರಾಪರ್ಟೀಸ್. ಓಕೆ, ದಟ್ ಈಸ್ ಗೋಯಿಂಗ್ ಟು ಬಿ ದಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ವಾಟ್ ಆರ್ ಕೊಲಿಗೇಟಿವ್ ಪ್ರಾಪರ್ಟೀಸ್? ನೇಮ್ ದಿ ಕೊಲಿಗೇಟಿವ್ ಪ್ರಾಪರ್ಟಿ. ಸೊ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಏನಂತ ಹೇಳಿದ ನೋಡ್ರಿ ಇಲ್ಲಿ ಮೋಲ್ ಫ್ರಾಕ್ಷನ್ ಒಳಗಡೆ ಎಕ್ಸ್ಪ್ರೆಸ್ ಮಾಡಂತದ್ದು ಕೊಲಿಗೇಟಿವ್ ಪ್ರಾಪರ್ಟಿ ಯಾವ್ದು ಅಂತ ಹೇಳಿ ಕೇಳಿದಾನ. ರೈಟ್ ದಿ ಮ್ಯಾಥಮೆಟಿಕಲ್ ಇಕ್ವೇಶನ್ ಸೊ ಆಫ್ ದಿ ಕೊಲಿಗೇಟಿವ್ ಪ್ರಾಪರ್ಟಿ ಅಂತೇಳಿ. ಓಕೆ, ಸೊ ಅವ್ರದ್ದು ಡೆಫಿನಿಷನ್ ಮತ್ತೇನ್ರಿ ಸರ್ ಅಂತಂದ್ರೆ ವಾಟ್ ಆರ್ ದಿ ಕೊಲಿಗೇಟಿವ್ ಪ್ರಾಪರ್ಟೀಸ್. ನೆಕ್ಸ್ಟ್ ನೇಮ್ ದಿ ಕೊಲಿಗೇಟಿವ್ ಪ್ರಾಪರ್ಟಿ ವಿಚ್ ಇಸ್ ಪ್ರಾಪರ್ಟಿ ಎಕ್ಸ್ಪ್ರೆಸಿಂಗ್ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ಮತ್ತು ಅದರದ್ದು ಮ್ಯಾಥಮೆಟಿಕಲ್ ಇಕ್ವೇಶನ್ ಬರ್ಲಿಕ್ಕೆ ಕೇಳಿದ. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಏನ್ರಿ ಸರ್ ಅಂತಂದ್ರೆ ಥಿಯರಿ ಕ್ವಶನ್ಸ್. ಟಾಪ್ 10 ಥಿಯರಿ ಕ್ವಶನ್ಸ್ ಐ ಕನ್ಸಿಡರ್ಡ್ ಇನ್ ದಿಸ್ ಡಿಸ್ಕಷನ್. ನೆಕ್ಸ್ಟ್ ಸರ್ ಅಂತಂದ್ರೆ ಕ್ವಶನ್ಸ್ ಆದ ಬಳಕ ಥಿಯರಿ ಕ್ವಶನ್ಸ್ ಆದ ಬಳಕ ನೆಕ್ಸ್ಟ್ ಪ್ರಾಬ್ಲಮ್ಸ್ ನ್ಯೂಮರಿಕಲ್ಸ್ ಪಾರ್ಟ್ ಇದೊಳಗಡೆ ನ್ಯೂಮರಿಕಲ್ಸ್. ಸೊ ಇಲ್ಲಿ ಎಷ್ಟು ತಗೊಂಡ್ರಿ ಸರ್ ನ್ಯೂಮರಿಕಲ್ಸ್ ಅಂದ್ರೆ 12 ನ್ಯೂಮರಿಕಲ್ಸ್ ಐ ಕನ್ಸಿಡರ್ಡ್. 10 ಟಾಪ್ ಮೋಸ್ಟ್ ಥಿಯರಿ ಕ್ವಶನ್ಸ್. ನೆಕ್ಸ್ಟ್ ಸರ್ 12 ನ್ಯೂಮರಿಕಲ್ಸ್. ಸೊ ನಿಮ್ 2025 ಮಿಡ್ ಟರ್ಮ್ಗೆ ಇವ್ಕುರ್ದನ್ವೇ ಯಾವ ರಿಪೀಟ್ ಆಗ್ತಾವ ನೋಡ್ಕೊಳ್ರಿ. ಸೊ ಪ್ರಿಪರೇಟರಿ ಕಿಂತ ಮೊದಲು ಪ್ರಿಪರೇಷನ್ ಮಾಡ್ಕೊಂಡು ಹೋದ್ರೆ ಅಂದ್ರೆ ಮಿಡ್ ಟರ್ಮ್ ಕಿಂತ ಮೊದಲು ಪ್ರಿಪರೇಷನ್ ಮಾಡ್ಕೊಂಡು ಹೋದ್ರಿ ಎನ್ಯುವಲ್ ಎಕ್ಸಾಮ್ ಕಿಂತ ಮೊದಲು ಇವು ಪ್ರಿಪರೇಷನ್ ಮಾಡ್ಕೊಂಡು ಹೋದ್ರ ದಿ ಬೆಸ್ಟ್ ಯೂಸ್ಫುಲ್ ಆಗ್ತಾವ. ಇಲ್ಲ ಅಂದ್ರೆ ಎಕ್ಸಾಮ್ ಮುಗಿದ ಬಳಕ ಬಂದು ನೋಡ್ಕೊಂಡ್ರೆ ಇವೇ ಬಿದ್ದಿರ್ತಾವ ನೋಡ್ರಿ. ಸೊ ಅದಕ್ಕೆ ನೀವು ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡ್ಕೊಂಡು ಅದ್ರದ್ದು ಯುಟಿಲಿಟಿ ತಗೊಳ್ರಿ. ಲೆಟ್ ಅಸ್ ಗೋ ಹೆಡ್ ದ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಪಾರ್ಟ್ ಇದು ಯಾವ್ದಾದ್ರು ಇವು ಕ್ವಶನ್ 12 ನ್ಯೂಮರಿಕಲ್ಸ್ ಏನ್ ಕೊಟ್ಟೈತಲ್ಲ ಔಟ್ ಆಫ್ ದೀಸ್ 12 ಸೊ ಎನಿ 2 ದೇ ಆರ್ ಗೋಯಿಂಗ್ ಟು ಗೆಟ್ ಅಪಿಯರ್ ಇನ್ ಯುವರ್ 2026 ಎಲ್ಲ ಎಕ್ಸಾಮ್ಸ್ ದಾಗ ನೋಡ್ರಿ. ಸೊ ಎನ್ಯುವಲ್ ಎಕ್ಸಾಮ್ಸ್ ಗೆ ಹೇಳ್ಕತೈತಿ ನಿಮ್ ಮಿಡ್ ಟರ್ಮಿಗೆ ಪ್ರಿಪರೇಟರಿಗೂ 100% ಅಪಿಯರ್ ಆಗ್ತಾ. ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಿಸ್. ಸೊ ಏನಂತೇಳಿ ಕ್ವಶನ್ ಪ್ರಾಬ್ಲಮ್ ಕೊಟ್ಟಿದ್ದಾನ ಸ್ವಲ್ಪ ಜಸ್ಟ್ ಒಂದ್ಸಲ ರೀಡ್ ಮಾಡಿ ವಿ ಶಾಲ್ ಗೋ ಹೆಡ್ ದ ಫರ್ದರ್. 100% 4 ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಒಂದು ಪ್ರಾಬ್ಲಮ್ ಇರ್ತೈತೆ. ಅದು ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಇರ್ಬೋದು, ಇಲ್ಲ ಫ್ರೀಜಿಂಗ್ ಪಾಯಿಂಟ್ ಮೇಲೆ ಇರ್ಬೋದು, ಇಲ್ಲಾಂದ್ರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಎಲಿವೇಶನ್ ಇನ್ ಫ್ರೀಜಿಂಗ್ ಪಾಯಿಂಟ್, ಇಲ್ಲ RLVP ಮೇಲೆ, ಇಲ್ಲಾಂದ್ರೆ ಯಾವ್ದ್ರ ಮೇಲೆ ಇರ್ತೈತೆ ಆಸ್ಮ್ಯಾಟಿಕ್ ಪ್ರೆಷರ್ ಮೇಲೆ. ಸೊ ಯಾವ್ದಾದ್ರು ಒಂದು ಈಗ ಕೊಟ್ಟಿದ್ದಿಲ್ಲಿ. ಸೊ ಈ ವರ್ಡ್ ನ ಓದಿದ್ರೆ ನಿಮ್ ಕನ್ಕ್ಲೂಷನ್ ಬರ್ತೀವಿ ನೋಡ್ರಿ. ಸೊ ಇಫ್ ಯು ಸಿ ದಿಸ್ ವರ್ಡ್ ದಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್ 100% ಇಟ್ ಈಸ್ ಎಲಿವೇಶನ್ ಆನ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಪ್ರಾಬ್ಲಮ್. ಸೊ ಎಲಿವೇಶನ್ ದಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಬೆಂಜಿನ್ that is going to be the water 353.23 Kelvin when 1.8 gram of a non-volatile solute that was dissolved. ಇವೆಲ್ಲನೂ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟೈತೆ PDF ದೊಳಗಡೆ 90 gram of a benzene. So that whatever the non-volatile solute that was dissolved in a 90 gram of a benzene, okay,
the boiling point is raised ಅಂದ್ರೆ increased to ಎಷ್ಟಕ್ಕೆ ಆಗೈತ್ರಿ ಸರ್ 354.11 K ಅಂತೇಳಿ. ಸೊ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಅ ಸೊಲ್ಯೂಟ್. ಯೂಶಲಿ ಮೋಲಾರ್ ಮಾಸ್ ಆಫ್ ಅ ಸೊಲ್ಯೂಟ್ ಮೇಲೆ ಪ್ರಾಬ್ಲಮ್ ಇರ್ತದೆ m⁻b ಅಂತೇಳಿ. ಸೊ ಇಲ್ಲಿ ಕೆಲವೊಮ್ಮೆ KB ಫಾರ್ ಬೆಂಜಿನ್, KB ಫಾರ್ ವಾಟರ್ ಕೊಡ್ತಾನ, ಕುಡ್ಲಿಲ್ಲ ಅಂದ್ರೆ ಸ್ವಲ್ಪ ನೀವು ಬಾಯ್ ಇಟ್ಕೊಂಡಷ್ಟು ಬೆಸ್ಟ್ ನೋಡಿ. ಹೆಚ್ಚಾಗಿ ಕೊಡ್ತಾನ, ವಾಟರ್ದು ಕೊಡಂಗಿಲ್ಲ. KB ಫಾರ್ ದಿ ಬೆಂಜಿನ್ ದಟ್ ಈಸ್ 2.53 ಕೆಲ್ವಿನ್ kg ಪರ್ ಮೋಲ್ ಅಂತೇಳಿ ನಿಮ್ಗೆ ಗೊತ್ತಿತ್ತು ಅಂದ್ರೆ ಬೆಸ್ಟ್. ಇರ್ಲಿಲ್ಲ ಅಂದ್ರೆ ಅದು ವ್ಯಾಲ್ಯೂ ಕೊಟ್ಟಿದ್ದಾನ, ಬಿಡಿಸ್ಲಿಕ್ಕೆ ಏನು ಸಮಸ್ಯೆ ಆಗಿಲ್ಲ. ಈ ಪ್ರಾಬ್ಲಮ್ ಆಲ್ರೆಡಿ ಮೆನಿ ಮೋರ್ ಟೈಮ್ಸ್ ದಿಸ್ ವಾಸ್ ಅಪಿಯರ್ಡ್. ಇಲ್ಲಿ ಇಷ್ಟು ಇಯರ್ ಬರ್ತೀವಿ ಅಂದ್ರೆ ಇವು ಇಷ್ಟೇ ಸಲ ಅಲ್ಲ, ಇನ್ನ ಪ್ರಿವಿಯಸ್ ಇಯರ್ ದೊಳಗಡೆ ಅಪಿಯರ್ ಆಗಿದೆ. ಈ ಪ್ರಾಬ್ಲಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ದಿಸ್ ಪ್ರಾಬ್ಲಮ್ ಈಸ್ ಗೋಯಿಂಗ್ ಟು ಬಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮ್ಸ್. ಸೊ ಇದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ಯು ಕ್ಯಾನ್ ಸಿ ಇವ್ರದ್ದು ಎಲ್ಲದರದ್ದು ಸೊಲ್ಯೂಷನ್ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಡೇಸ್ ದಾಗ ಮಾಡ್ತೈತೆ. ಸೊ ಆಫ್ಲೈನ್ ದೊಳಗಡೆ ಆದ್ರೆ ಎವ್ರಿ ಸಂಡೇ ಸೊ ಎಷ್ಟು ಗಂಟೆದಿಂದ ಸರ್ತ 1 ಗಂಟೆದಿಂದ ಎಷ್ಟು ತಕ ಸರ್ತ ಅಂದ್ರೆ 2:30 ತಕ ಇವು ಆಫ್ಲೈನ್ ದೊಳಗಡೆ ಫ್ರೀ ಕ್ಲಾಸಸ್ ದೊಳಗಡೆ ಡಿಸ್ಕಷನ್ ಮಾಡಿರ್ತ. ಅದೇ ಟೈಮಿಗೆ ಲೈವ್ ಸ್ಟ್ರೀಮಿಂಗ್ ಕೊಡ್ತು ಅಂದ್ರೆ ಯೂಟ್ಯೂಬ್ನಾಗ ಮತ್ತೆ ಆಪ್ ದೊಳಗಡೆನು ಫ್ರೀ ಒಳಗಡೆ ಬಂದಿರ್ತಾವ. ಇರ್ಲಿಲ್ಲ ಸಪರೇಟ್ ಆಗಿ ಲೈವ್ ಸ್ಟ್ರೀಮಿಂಗ್ ಕೊಟ್ಟು ಯೂಟ್ಯೂಬ್ನಾಗ ಮತ್ತೆ ಆಪ್ ದೊಳಗಡೆ ಇವ್ರದ್ದು ಎಲ್ಲದರದ್ದು ಸೊಲ್ಯೂಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತ. ಸೊ ಬೆಟರ್ ನೀವು ಏನಪ್ಪಾ ಅಂದ್ರೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತೇನು ಇನ್ನು ಯಾರು ಆಪ್ ಇನ್ಸ್ಟಾಲೇಷನ್ ಮಾಡಿಲ್ಲ ಇನ್ಸ್ಟಾಲೇಷನ್ ಮಾಡ್ಕೋರಿ. ಯಾಕಂದ್ರೆ ಎಲ್ಲಾನು ಆಪ್ ದೊಳಗಡೆ ಇದ್ದಿದ್ದು ಯೂಟ್ಯೂಬಿಗೆ ಹಾಕಂಗಿಲ್ಲ, ಎಲ್ಲ ಯೂಟ್ಯೂಬ್ ದಾಗ ಇದ್ದಿದ್ದು ಆಪ್ ದೊಳಗಂತೂ ಇದೇ ಇದಿರ್ತದ. ಸೊ ಅದಕ್ಕೆ ಬೆಟರ್ ಯು ಕ್ಯಾನ್ ಯೂಸ್ ದಿ ಆಪ್. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ಸೆಕೆಂಡ್ ಕ್ವಶನ್ ದಟ್ ಈಸ್ ಕನ್ಸರ್ನ್ ಟು ದಿ ಸೆಕೆಂಡ್ ಪ್ರಾಬ್ಲಮ್. ಇಲ್ಲಿ ಬಂತ್ ನೋಡ್ರಿ, ಪೇಪರ್ ಪ್ರೆಷರ್ ಅಂತಂದ್ರೆ ದಿಸ್ ಇಸ್ ಬೇಸ್ಡ್ ಆನ್ ದಿ ಸೊ RLVP ಮೇಲೆ ಪ್ರಾಬ್ಲಮ್. ಸೊ ಪ್ಯೂರ್ ಬೆಂಜಿನ್ ಅಟ್ ಸರ್ಟೆನ್ ಟೆಂಪರೇಚರ್ ಈಸ್ ಸೊ ದಟ್ ಈಸ್ 0.850 ಬಾರ್ ನಾನ್ ವಾಲಟೈಲ್ ನಾನ್ ಎಲೆಕ್ಟ್ರೋಲೈಟ್ ಸಾಲಿಡ್ ವೇಯಿಂಗ್ ಎಷ್ಟು ಸತ 0.5 ಗ್ರಾಮ್ ದಷ್ಟು. ಸೊ ದಟ್ ವಾಸ್ ಆಡೆಡ್ ಟು ಎಷ್ಟು ಸತ 39 ಗ್ರಾಮ್ ಆಫ್ ಬೆಂಜಿನ್. ಓಕೆ, ಅವಕ್ರದ್ದು ಮೋಲಾರ್ ಮಾಸ್ನು ಕೊಟ್ಬಿಟ್ಟಿದ್ದಾನ. ಒಂದು 78 ಗ್ರಾಮ್ ಪರ್ ಮೋಲ್ ಅಂತ ಹೇಳಿ ಕೊಟ್ಟಿದ್ದಾನೆ. ಪೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್ ಎಷ್ಟಕ್ಕೆ ಇದು ಆಗೈತ್ರಿ ಸರ್ ದಟ್ ಹ್ಯಾಸ್ ಬಿನ್ ಚೇಂಜ್ಡ್. ಇಲ್ಲಿ ಎಷ್ಟಿತ್ತು ಪ್ಯೂರ್ದು ದಟ್ ಈಸ್ 0.850 ಬಾರ್. ಇದು ಎಷ್ಟಕ್ಕೆ ರೆಡ್ಯೂಸ್ ಆಗೈತ್ರಿ ಸರ್ ದಟ್ ಈಸ್ 0.845 ಬಾರ್. ಸೊ ವಾಟ್ ಈಸ್ ದಿ ಮೋಲಾರ್ ಮಾಸ್ ಆಫ್ ಅ ಸಾಲಿಡ್ ಸಬ್ಸ್ಟೆನ್ಸ್? ಇದು ನಮಗೆ ಎದ್ರ ಮೇಲೆ ಅಂತ ಹೇಳಿ ಗೊತ್ತಾಗ್ತದೆ ಸರ್ ಪ್ರಾಬ್ಲಮ್ ಅಂದ್ರೆ ನೀವೇ ನೋಡ್ರಿ, ಇದ್ರಾಗ ವರ್ಡ್ ಬಾಯ್ಲಿಂಗ್ ಪಾಯಿಂಟ್ ಇಲ್ಲ, ಹಂಗಾದ್ರೆ ಇದು ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಅಲ್ಲ. ನೆಕ್ಸ್ಟ್ ಇನ್ನೊಂದು ವರ್ಡ್ ಏನಿಲ್ಲ, ಫ್ರೀಜಿಂಗ್ ಪಾಯಿಂಟ್ ಅಂತೇಳಿ ಇಲ್ಲ. ಸೊ ಫ್ರೀಜಿಂಗ್ ಪಾಯಿಂಟ್ ಮೇಲೂ ಅಲ್ಲ. ಆಸ್ಮಾಟಿಕ್ ಪ್ರೆಷರ್ ಅಂತೂ ಎಲ್ಲಿ ಕಾಣಿಸಲ್ದು, ಆಸ್ಮಾಟಿಕ್ ಪ್ರೆಷರ್ದು ಮೇಲೂ ಈ ಪ್ರಾಬ್ಲಮ್ ಅಲ್ಲ. ಹಾಗಾದ್ರೆ ಡೆಫಿನೆಟ್ಲಿ ಇದು ಎದ್ರ ಮೇಲೆ ಆಗ್ತಪ್ಪ ಅಂದ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆಂಜಿನ್ ಅಂತೇಳಿ ಬಂದದ ಅಂದ ಬಳಕ ಇದು ಡೆಫಿನೆಟ್ಲಿ RLVP ಮೇಲೆ ಆಗ್ತೈತಿ. ಸೊ ಈ ತರ ನೀವು ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ನೋಡ್ರಿ. ಯಾವ ತರ ಅಂತ ಹೇಳಿದೆ, ಬಾಯ್ಲಿಂಗ್ ಪಾಯಿಂಟ್ ಅಂತೇಳಿ ಇದ್ರೊಳಗೆ ಪ್ರಾಬ್ಲಮ್ ಒಳಗಡೆ ಎಲ್ಲಿ ಕಾಣಲ್ದು, ಹಂಗಾದ್ರೆ ಅದ್ರ ಮೇಲಲ್ಲ. ನೆಕ್ಸ್ಟ್ ಫ್ರೀಜಿಂಗ್ ಪಾಯಿಂಟ್ ಅಂತೇಳಿ ಇಲ್ಲಿನೂ ಕಾಣಲ್ದು. ಸೊ ಹಂಗಾದ್ರೆ ಫ್ರೀಜಿಂಗ್ ಪಾಯಿಂಟ್ ಮೇಲೂ ಈ ಪ್ರಾಬ್ಲಮ್ ಅಲ್ಲ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಆಸ್ಮಾಟಿಕ್ ಪ್ರೆಷರ್ ಅಂತೇಳಿ ಇದ್ರಾಗ ಎಲ್ಲಿ ವರ್ಡ್ ನ ಕಾಣಲ್ದು, ಹಂಗಾದ್ರೆ ಇದು ಆಸ್ಮಾಟಿಕ್ ಪ್ರೆಷರ್ ಮೇಲೂ ಪ್ರಾಬ್ಲಮ್ ಅಲ್ಲ. ಡೆಫಿನೆಟ್ಲಿ ಉಳಿದಿದ್ದು ಒಂದೇ ಒಂದು ಉಳಿತದ, ಅದನ್ನೇ ಯಾವ್ದ್ರಿ ಸರ್ ಅಂತಂದ್ರೆ ರಿಲೇಟಿವ್ ಲೋರಿಂಗ್ ಆಫ್ ಪೇಪರ್ ಪ್ರೆಷರ್ ಮೇಲೆ. ಸೊ ಈ ತರ ನೀವು ಕರೆಕ್ಟ್ ಆಗಿ ನೋಟಿಫೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಾದ್ರೆ ದೆನ್ ಯು ವಿಲ್ ಗೆಟ್ ದ ಸೊ ಫುಲ್ ಮಾರ್ಕ್ಸ್. ಇವ್ರದ್ದು ಸೊಲ್ಯೂಷನ್ ಇನ್ ಡೀಟೇಲ್ ಆಗಿ ಮುಂದಿನ ಸಬ್ಸಿಕ್ವೆಂಟ್ ಕ್ಲಾಸ್ದೊಳಗೆ ಮಾಡಿ ತೋರಿಸ್ತದೆ. ಓಕೆ, ಇಲ್ಲಿ ಹೇಳಿದೇವಲ್ಲ, ಇಲ್ಲಿ ಸಾಧನ ಕೋರ್ಸ್ ಅನ್ನೋದು PCMB ದವರಿಗೆ. ಓಕೆ, ಬಯಾಲಜಿ ಇಲ್ಲಾರ್ದವ್ರು ಏನ್ ಮಾಡ್ರಿ, ಶ್ರಮ ಕೋರ್ಸಿಗೆ ವಿಸಿಟ್ ಮಾಡ್ಕೊಂಡು ಅದ್ರದ್ದು ಸದುಪಯೋಗ ಪಡಿಸೋಡ್ರಿ. ಓಕೆ, ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಇಲ್ಲಿ ಆಫ್ಲೈನ್ ಬರೋರಿಗೆ ಒಂದು ಇದು ಇದೆ ನೋಡ್ರಿ. ಸೊ ಏನಪ್ಪಾ ಅಂದ್ರೆ ಒಂದು ಕೋರ್ಸ್ ಇದೆ. ಸೊ ಆಫ್ಲೈನ್ ಯಾರು ಬರ್ತೀನಿ ಅಂತಿರ್ತಾರಲ್ಲ, ಇಲ್ಲೇ ಲೋಕಲ್ ಬಿಜಾಪುರ ಇದ್ದವರು, ಸೊ ಯು ಕ್ಯಾನ್ ಯುಟಿಲೈಸ್ ದಟ್ ವೆರಿ ಸೂನ್. ದಟ್ ಈಸ್ 10th of October ಹಿಡಿದು ಈ ಕೋರ್ಸ್ ನ ಸ್ಟಾರ್ಟ್ ಆಗ್ತದೆ ನೋಡ್ರಿ. 10th of October ಹಿಡಿದು ಸೊ ಕೋರ್ಸ್ ಸ್ಟಾರ್ಟ್ ಆಗ್ತದೆ. ಯಾವ ತರ ಇಲ್ಲಿ ನಮ್ದು ಕೋಚಿಂಗ್ ಸ್ಟಾರ್ಟ್ ಆಗಿ ಸೊ 2016 ಹಿಡಿದು ಸ್ಟಾರ್ಟ್ ಆಗಿದೆ. ಅಂದ್ರೆ 9 years ಎಕ್ಸ್ಪೀರಿಯನ್ಸ್ ವಿ ಆರ್ ಹ್ಯಾವಿಂಗ್. ಸೊ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಶನ್ ಅಟ್ ಅ ಲೋವೆಸ್ಟ್ ಪ್ರೈಸ್. ಓಕೆ, ಲೋವೆಸ್ಟ್ ಕಾಸ್ಟ್ ಒಳಗಡೆ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡಿದೆ. ಅಲ್ಟಿಮೇಟ್ ಸೊ ಮೋಟೋ ಆಫ್ ದಿಸ್ SPUC ಕೋಚಿಂಗ್ ಸೆಂಟರ್. ನ್ಯೂ ಬ್ಯಾಚ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್. ಎಂದ್ ಸ್ಟಾರ್ಟ್ ಆಗ್ತದೆ ಸರ್ ನ್ಯೂ ಬ್ಯಾಚ್ ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್ ಆನ್ ಸೊ ಎಲ್ಲ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ 4 ಸಬ್ಜೆಕ್ಟ್ ಕಲಿಸ್ಕೊಡ್ತದ. 1-2 ಕಲ್ಸಂಗಿಲ್ಲ, ಇಲ್ಲಿ 4 ಸಬ್ಜೆಕ್ಟ್ ನ ಕಲಿಸ್ಕೊಡ್ತೈತಿ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿ 10th of October ಹಿಡಿದು ಬ್ಯಾಚ್ ನ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನೀವು ಯಾರು ಅಡ್ಮಿಷನ್ ಆನ್ ಆರ್ ಬಿಫೋರ್ 5th of October ಅಡ್ಮಿಷನ್ ತಗೋತಿರಲ್ಲ, ಫಸ್ಟ್ 30 ಸೀಟಿಗೆ ಒಂದು ಸ್ಪೆಷಲ್ ಆಫರ್ ಇದೆ. ಏನಂತ ಹೇಳಿದೆ ಸರ್ ಅಂತಂದ್ರೆ ಜಸ್ಟ್ ಅಟ್ 8,000 rupees ನೀವೇನಪ್ಪಾ ಅಂದ್ರೆ ಸೊ PCMB 1 time ಸಿಲೆಬಸ್ ಮುಗಿಸ್ಕೊಡ್ಲಕ್ಕೆ ನಿಮಗದು ಸ್ಪೆಷಲ್ ಆಫರ್ ಇದೆ ನೋಡು. ಹೂ ಆರ್ ಗೋಯಿಂಗ್ ಟು ಟೇಕ್
ಫಸ್ಟ್ ಅಡ್ಮಿಷನ್. ಸೊ 30 ಸೀಟ್ಸ್ ಇದು ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ ಬರೋರಿಗೆ ಸ್ವಲ್ಪ ಫೀಸ್ ಹೈಯರ್ ಆಗಿರುತ್ತೆ ನೋಡ್ರಿ. ಸರ್ ಕ್ಲಾಸ್ ಟೈಮಿಂಗ್ ಯಾವ ತರ ಇದೆ ರೀ ನಿಮ್ಮಲ್ಲಿ ಅಂತಂದ್ರೆ, ಸೊ ಕ್ಲಾಸಸ್ ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ಸೊ ಮಾರ್ನಿಂಗ್ 6 to 7:50. ಓಕೆ, 6 to 7:50 ತನಕ 8 o'clock ಕಾಲೇಜ್ ಇದ್ದರು ಆರಾಮ್ಸೆ 8 o'clock ಹೋಗ್ಬೋದು. ನೆಕ್ಸ್ಟ್ ಸರ್ ಅಂತಂದ್ರೆ, ಸರ್ ನಮ್ಮ ಮಾರ್ನಿಂಗ್ ಬರಕ್ ಆಗಂಗಿಲ್ಲ, ಈವ್ನಿಂಗ್ ಏನಾದ್ರು ಕ್ಲಾಸಸ್ ಇದೆ ಏನಂದ್ರೆ ಈವ್ನಿಂಗ್ 5:30 ದಿಂದ 8 o'clock. ಓಕೆ, ಸೊ ಇನ್ನು ಕೆಲವೊಬ್ರು ಯಾರೇ ಸೊ 7:50 ದಿಂದ ಮಾರ್ನಿಂಗ್ 7:50 to 8:50 ಅಂತೇಳಿ ಯಾರಿಗಾದ್ರೂ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನೀವು ಆಫ್ಲೈನ್ ಬೇಕಂದ್ರೂ ಅದು ಅರೇಂಜ್ ಮಾಡ್ಕೊಟ್ಟಿರ್ತದೆ. ಇಂಟ್ರೆಸ್ಟೆಡ್ ಇದ್ದವ್ರು ನೀವು ಜಾಯ್ನ್ ಆಗ್ಬಹುದು. ಓಕೆ, ಸೊ ಎವ್ರಿ ಫ್ರೀ ಸಂಡೇ ಕ್ಲಾಸಸ್ ಏನಿರ್ತಾವಲ್ಲ ಎವ್ರಿ ಸಂಡೇ ನಿಮ್ಗೆ ಆಗಲೇ ಹೇಳಿತ್ ನೋಡ್ರಿ 1 o'clock ದಿಂದ 2:30 ತನಕ ಸೊ ಫ್ರೀ ಕ್ಲಾಸಸ್ ಇರ್ತವೆ. ಯು ಕ್ಯಾನ್ ಕಮ್ ಅಂಡ್ ಅಟೆಂಡ್ ಸೊ ದೋಸ್ ಫ್ರೀ ಕ್ಲಾಸಸ್ ಅಂಡ್ ಯುಟಿಲೈಸ್. ಓಕೆ, ಸೆಕೆಂಡ್ PUC ದವರಿಗೆ ಇದು. ಫಸ್ಟ್ PUC ದವರಿಗೆ 10 o'clock to ಸೊ 1 o'clock ತನಕ ಫ್ರೀ ಕ್ಲಾಸ್, ಸಾರಿ 11 o'clock to ಸೊ ವಾಟ್ 1 o'clock ತನಕ 2 hours ದಷ್ಟು ಫ್ರೀ ಕ್ಲಾಸಸ್ ಇರ್ತವೆ. ಸೊ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಅಟೆಂಡ್ ಸೊ ಫ್ರೀ ಕ್ಲಾಸಸ್. ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ್ಕೊಂಡು ಸೊ ಎಷ್ಟಕ್ಕೆ ಇರ್ತದೆ ಸರ್ ಮಾರ್ನಿಂಗ್ 11 o'clock to ಸೊ 1 o'clock ದಷ್ಟು 2 hours ದಷ್ಟು ಇರ್ತದೆ ನೋಡ್ರಿ. ಎಲ್ಲ ಇಲ್ಲಿ PCMB ದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದ್ದದನ್ನ ಆಗಲೇ ಕೆಲವೊಬ್ರು ಕೇಳೋಗಿತ್ತಿದಾರಲ್ಲ, ಸೊ ಫಸ್ಟ್ PUC ಹೇಳ್ರಿ ಸರ್ ಅಂತೇಳಿ ಅದ್ರ ಪ್ರಿಂಟ್ ಹಾಕಿನೇ ಕೊಟ್ಟಿರ್ತದೆ ನೋಡ್ರಿ. ಫಸ್ಟ್ PUC ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್, ಸೆಕೆಂಡ್ PUC ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀರಿ ಅಂತ ಸರ್ ಅಂತಂದ್ರೆ ಇಲ್ಲಿ ಬಂದು ಅಟೆಂಡ್ ಆಗಿದ್ರ ಸೊ ಅವಾಗ ಫ್ರೀ ಕ್ಲಾಸ್ ಕಲ್ಸೋದ್ರ ಜೊತೆಗೆ ನಿಮ್ಗೆ ಅವ್ರದ್ದು ಇಂಪಾರ್ಟೆಂಟ್ ಇದ್ದಿದ್ದು ಫ್ರೀ ಕಂಟೆಂಟ್ ನು ಕೊಟ್ಟು ಕಳಿಸಿರ್ತಾರೆ. ಓಕೆ, so for more information you can contact the coaching number. So let us go ahead there, come back to the discussion. So ಇಲ್ಲಿ previous problem ಎಷ್ಟು ಡಿಸ್ಕಷನ್ ಮಾಡಿದವಪ್ಪ ಅಂತಂದ್ರೆ 3 ಡಿಸ್ಕಷನ್ ಮಾಡಿದವಲ್ಲ. ಸೊ ಥರ್ಡ್ ಒನ್ you can take 2 already I discussed. Let's get into the third one. ಸೊ ಇವು ಪ್ರಾಬ್ಲಮ್ಸ್ ಗಳು ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಆಗಿದಾವ. ಈ ಪ್ರಾಬ್ಲಮ್ಸ್ ಬಿಟ್ಟು ಬೇರೆ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದ್ರ ಅವು ಎಕ್ಸಾಮ್ ದೊಳಗೆ ಅಪಿಯರ್ ಆಗಿಂಗಿಲ್ಲ, ಬಟ್ ನಿನ್ ಎಫರ್ಟ್ ಮ್ಯಾಕ್ಸಿಮಮ್ ಹಾಕಿ ವೇಸ್ಟ್ ಆಗ್ತೈತಿ. ಬಟ್ ಈ ಪ್ರಾಬ್ಲಮ್ಸ್ ನೀ ತರೋ ಆಗಿದ್ದೆ ಆದ್ರ ಸೊ ನಿನ್ಗ ಎಕ್ಸಾಮ್ ದೊಳಗೆ ಈ ಪ್ರಾಬ್ಲಮ್ಸ್ ನ 100% ನಿನ್ ಕೈ ಹಿಡಿತಾವ ನೋಡ್ರಿ. ಯಾವುದೇ ಕಾರಣಕ್ಕೂ ಬೇರೆ ಬರಂಗಿಲ್ಲ. ಸೊ ಬಂದ್ರು ಇಲ್ಲೇ ವ್ಯಾಲ್ಯೂಸ್ ನ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿರ್ತಾನ. ಹೆಚ್ಚಾಗಿ 90% ಬೇರೆ ಬರಂಗಿಲ್ಲ ನೋಡ್ರಿ. ಸೊ ಕೆಲವೊಬ್ರು ಅದನ್ನ ಪ್ರಾಕ್ಟೀಸ್ ಮಾಡ್ಲಾರ್ದೆ ಅದು ಬರ್ತದೆ ಇದು ಬರ್ತದೆ ಡೌಟ್ ದಾಗ ಇರೋದಕ್ಕಿಂತ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ರಿ, ಆಟೋಮೆಟಿಕ್ ಆಗಿ ನಿಮ್ಗೆ ಹೆಲ್ಪ್ಫುಲ್ ಆಗೇ ಆಗ್ತೈತಿ. ನೋ ಇಶ್ಯೂಸ್. ಸೊ ಲೆಟ್ಸ್ ಗೋ ಹೆಡ್ ದ ಥರ್ಡ್ ಒನ್. ಸೊ 1.00 gram ಆಫ್ ನಾನ್ electrolyte solute dissolved in 50 gram of a benzene lowered the freezing point. ಇಲ್ಲಿ ನೋಡ್ರಿ ಈ ವರ್ಡ್ ಇಂಪಾರ್ಟೆಂಟ್ ಆಕೈತಿ. lowered the freezing point ಅಂತ ಹೇಳಿ ಕೊಟ್ಟಿದ್ದಾನ್ರಿ. lowered the freezing point ಅಂದ್ರೆ freezing point ಕಡಿಮೆ ಆಯ್ತು, ದಟ್ ಇಸ್ ಡಿಫ್ರೆಷನ್ ಆಫ್ ಅ freezing point. ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ವರ್ಡ್ ಇತ್ತ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳಿ ವರ್ಡ್ ಇತ್ತಂದ್ರೆ ಸೊ ದಟ್ ಇಸ್ ಆಸ್ಮಾಟಿಕ್ ಪ್ರೆಷರ್ ಮೇಲಿಂದ. ಸೊ ಇಲ್ಲಂದ್ರೆ ವೇಪರ್ ಪ್ರೆಷರ್ ಅಥವಾ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳಿದ್ರೆ RLVP ಮೇಲೆ ಪ್ರಾಬ್ಲಮ್. ಸೊ ಈ ತರ ನೀವು ಐಡೆಂಟಿಫೈ ಮಾಡಿ ಸೊ ನೋಟಿಫೈ ಮಾಡಿ ಈ ವರ್ಡ್ ನ ಕೀ ವರ್ಡ್ ನ ಕರೆಕ್ಟ್ ಆಗಿ ಪ್ಲಾನ್ ಪ್ರಕಾರಲೇ ಸೊ ಓದ್ಕೊಂಡು ಐಡೆಂಟಿಫೈ ಮಾಡ್ರಿ. ಸೊ ಎಷ್ಟಾಗಿದೆ ಸರ್ ಪಾಯಿಂಟ್ ಸೊ 40 ಕೆಲ್ವಿನ್. ಓಕೆ, ಫೈಂಡ್ ದಿ ಮೋಲಾರ್. ಹೆಚ್ಚಾಗಿ ಕೇಳೋದೆ ಮೋಲಾರ್ ಮಾಸ್ ಅಂತ ಕೇಳ್ತಾನ. ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್ ಗಿವನ್. ಸೊ ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟಂಟ್ ಆಫ್ ಬೆಂಜಿನ್ ಈಸ್ ಓಕೆ. ಸೊ ದಟ್ ಈಸ್ KF ಅಂತೇಳಿ ಅಂದಂಗ KF he has given, that is 5 point ಎಷ್ಟು ಸರ್ 12 Kelvin kg per mole. So this also was appeared for 3 marks in 2017. ಒಂದೇ ಸಲ ಅಲ್ಲ, ಪ್ರಿವಿಯಸ್ ಇಯರ್ ಅಪಿಯರ್ ಆಗೈತಿ. ಅದಕ್ಕಿದು ಪ್ರಾಕ್ಟೀಸ್ ಮಾಡ್ರಿ. ಈ ಕ್ವಶನ್ ಮತ್ತೆ ರಿಪೀಟ್ ಆಗ್ಬಹುದು. ಟೋಟಲ್ ಇಲ್ಲಿ 12 ಪ್ರಾಬ್ಲಮ್ಸ್ ಏನ್ ಕನ್ಸಿಡರೇಷನ್ ಮಾಡೈತಿ ನೋಡ್ರಿ. ಔಟ್ ಆಫ್ ದೋಸ್ 12 ಪ್ರಾಬ್ಲಮ್ಸ್ any 2 they are going to appear as it is, no doubt. Okay, let us go ahead the next fourth. Solution containing ಎಷ್ಟು ಸರ್ 18 gram of non-volatile non-electrolyte solute dissolved in 200 gram of so water freezes at ಎಷ್ಟಕ್ಕೆ ಸರ್ ಅಂದ್ರೆ so that is 272.07 Kelvin. Calculate the molecular mass of a solute given KF ಕೊಟ್ಟಿದ್ದ ನೋಡ್ರಿ. that is 1.86 Kelvin kg per mole. ಸೊ ಫ್ರೀಜಿಂಗ್ ಪಾಯಿಂಟ್ ಆಫ್ ವಾಟರ್ ಇದು ಕೊಟ್ರೆ ಸರಿ, ಕುಡ್ಲಿಲ್ಲ ಅಂದ್ರೆ ನಿಮ್ಗೆ ಬಾಯಟ್ ಇರ್ಬೇಕು ನೋಡ್ರಿ. 0 ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ಗೊತ್ತಿರ್ತೈತಿ. ಆ 0 ಡಿಗ್ರಿ ಸೆಲ್ಸಿಯಸ್ಗೆ ನೀವ್ ಎಷ್ಟಪ್ಪ ಅಂದ್ರೆ 273 ಆಡ್ ಮಾಡಿದ್ರೆ ಅಂದ್ರೆ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ as 273 ಕೆಲ್ವಿನ್. ಓಕೆ, ಫ್ರೀಜಿಂಗ್ ಪಾಯಿಂಟ್ ಆಫ್ ದಿ ವಾಟರ್ ಇಟ್ ಈಸ್. ಸೊ ಸಮ್ ಟೈಮ್ ಇದು ಕುಡ್ಬೋದು, ಇಲ್ಲ ಕುಡ್ಲಿಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ವ್ಯಾಲ್ಯೂ ಬಾಯಟ್ ಇರ್ಬೇಕು ನೋಡ್ರಿ. ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಸೊ ಫಿಫ್ತ್ ಒನ್. ಸೊ ದಟ್ ಈಸ್ ಇದು ಎದ್ರ ಮೇಲೆ ಆಗ್ತೈತ್ರಿ ಸರ್ ಅಂತಂದ್ರೆ ನೀವು ಓದ್ಕೊಂತ ಹೋದ್ರೆ ಗೊತ್ತಾಗ್ತದೆ ನೋಡ್ರಿ ಒಂದು ವರ್ಡ್ ದಿಂದ. ಸೊ ದಟ್ ಈಸ್ 200 cm³ ಆಫ್ ಅನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಅ ಪ್ಯೂರ್ ಪ್ರೋಟೀನ್
containing 1.26 gram of a protein. The osmotic pressure, ಇಲ್ಲಿ ಬಂತು ನೋಡ್ರಿ word, keyword, this is the most important, osmotic pressure. Then it is the problem on a osmotic pressure ಅಂತೇಳಿ. Okay, so next such that such a solution at 300 Kelvin is found to be ಎಷ್ಟು ಸರ್ತ osmotic pressure, that is 2.57 into 10 to the power minus 3. So bar ಅಂತೇಳಿ calculate the molar mass of the protein. So R has given, that is 0.083 liter per mole per Kelvin. So this was appeared in 2016. ಸೊ ಇವೆಲ್ಲದ್ರದ್ದು ಪ್ರಾಬ್ಲಮ್ಸ್ಗಳದ್ದು ಸೊಲ್ಯೂಷನ್ ಅಗ್ದಿ ನೀಟಾಗೆ, ಸೊ ಒಂದೇ ದಿನದಾಗ ಉಷ್ಟು ಬಿಡಿಸಂಗಿಲ್ಲ, 3-4 ತಗೊಂಡು ಒಂದೊಂದು ಕ್ಲಾಸ್ನಾಗ ಬಿಡಿಸಿ ನಿಮ್ಗೆ ಪರ್ಫೆಕ್ಟ್ ಮಾಡಿಸಿ ಕೊಟ್ಟಿರ್ತ ನೋಡ್ರಿ. ಓಕೆ, ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಅನದರ್ ಪ್ರಾಬ್ಲಮ್, ದಟ್ ಇಸ್ ದ 6th ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ಆಸ್ಮಾಟಿಕ್ ಪ್ರೆಷರ್ ಇನ್ ಪಾಸ್ಕಲ್. ಪಾಸ್ಕಲ್ದೊಳಗಡೆ ಕೇಳಿದಾನ. ಎಕ್ಸರ್ಟೆಡ್ ಬೈ ಅ ಸೊಲ್ಯೂಷನ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ ಎಷ್ಟು ಸರ್ತ 1.0 ಗ್ರಾಮ್ ಆಫ್ ಅ ಪಾಲಿಮರ್. ಓಕೆ, ಆಫ್ ಮೋಲಾರ್ ಮಾಸ್ ಇದೇನ 2025 ಗನ ಅಪಿಯರ್ ಆಗಿದೆ ನೋಡ್ರಿ. ಆಸ್ ಇಟ್ ಈಸ್ ಪಾಸಿಂಗ್ ಪ್ಯಾಕೇಜ್ ದಂದೆ ಈ ಕ್ವಶನ್ ಆಸ್ ಇಟ್ ಈಸ್ ಅಪಿಯರ್ ಆಗಿದೆ ನೋಡ್ರಿ. ಸೊ 1,85,000 ಇನ್ 450 milliliter of water at 37 degrees Celsius. This is 37 degree Celsius. Okay, 37 degree Celsius. So ಈ ಕ್ವಶನ್ ಆಸ್ ಇಟ್ ಈಸ್ ಪಾಸಿಂಗ್ ಪ್ಯಾಕೇಜ್ ದಂದೆ 2025 ಗೆ ಆಲ್ಮೋಸ್ಟ್ ಈ ಕ್ವಶನ್ಸ್ ಏನಿದ್ದಾವಲ್ಲ ಪಾಸಿಂಗ್ ಪ್ಯಾಕೇಜ್ ದಂದೆ ಇದ್ದಾವೆ, ಇವೇ ಕ್ವಶನ್ಸ್ಗಳು ಆಸ್ ಇಟ್ ಈಸ್ ನಿಮ್ಮ 2026 ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆಗ್ತಾವ. ಓಕೆ, ಯು ಕ್ಯಾನ್ ಪ್ರಿಪೇರ್. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಎದ್ರ ಮೇಲೆ ತಗೊಂಡ್ರಿ ಸರ್ ಅಂತಂದ್ರೆ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ದಿ ಯಾವುದು ಮೋಲ್ ಫ್ರಾಕ್ಷನ್, ಮೊಲಾರಿಟಿ ಅವಕದ ಮೇಲೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನ ಕನ್ಸಿಡರೇಷನ್ ಮಾಡೈತಿ. ಯು ಕ್ಯಾನ್ ಸಿ ದಟ್ ಕ್ಯಾಲ್ಕುಲೇಟ್ ದಿ ಮೋಲ್ ಫ್ರಾಕ್ಷನ್ ಆಫ್ ಅ ಬೆಂಜಿನ್ ಅಂಡ್ ವಾಟ್ ಅ ಕಾರ್ಬನ್ ಟೆಟ್ರಾಕ್ಲೋರೈಡ್. ಓಕೆ, ಬೆಂಜಿನ್ ಮತ್ತು ಕಾರ್ಬನ್ ಟೆಟ್ರಾಕ್ಲೋರೈಡ್ ಇನ್ ಅ ಸೊಲ್ಯೂಷನ್ ಮೇಡ್ ಬೈ ಡಿಸಾಲ್ವಿಂಗ್ ಜಸ್ಟ್ ಎಷ್ಟು 20 ಗ್ರಾಮ್ ಆಫ್ ಅ ಬೆಂಜಿನ್ ಇನ್ 80 ಗ್ರಾಮ್ ಆಫ್ ಅ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಅವಕದ ಮೋಲಾರ್ ಮಾಸ್ ಆಫ್ ಬೆಂಜಿನ್ ಕೊಟ್ರೆ ಸರಿ, ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ನೋಡ್ರಿ. 78 ಗ್ರಾಮ್ ಪರ್ ಮೋಲ್. ಮೋಲಾರ್ ಮಾಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಎಷ್ಟು ಸರ್ತ 154. ಸೊ ದಟ್ ಈಸ್ ಗ್ರಾಮ್ ಪರ್ ಮೋಲ್ ಅಂತೇಳಿ. ಸೊ ಇದು ಕ್ಯಾಲ್ಕುಲೇಷನ್ ಆಫ್ ಎದ್ರ ಮೇಲಿನ ಪ್ರಾಬ್ಲಮ್ ಅಂದಂಗಾಯ್ತು. ಸೊ ಮೋಲ್ ಫ್ರಾಕ್ಷನ್ ಮೇಲೆ. ಸೊ ಇಲ್ಲಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ತಂದು ಸೊ ಅದರದ್ದು ಸೊಲ್ಯೂಷನ್ ಕೊಟ್ಟೈತಿ. ಇಷ್ಟು ಡೈರೆಕ್ಟ್ ಆಗಿ ಬರೋದಕ್ಕಿಂತ ಅದು ಅಗ್ದಿ ನೀಟಾಗಿ ಪರ್ಫೆಕ್ಟ್ ಆಗಿ ಬಿಡಿಸಿ ನಿಮ್ಗೆ ತಿಳಿಸಿ ತೋರಿಸ್ತಾ. ನೆಕ್ಸ್ಟ್ ಕ್ಲಾಸಿಗೆ ಜಸ್ಟ್ ಗ್ಲಾನ್ಸ್ ಮಾಡ್ಕೊಳ್ರಿ. ಇದನ್ನ ನೆಕ್ಸ್ಟ್ ಕ್ಲಾಸ್ ಹೇಳತಕ್ಕ ನಿಮ್ಗೆ ಒಂದೇ ಏನೋ ರೆಫರೆನ್ಸ್ ಆಗಿ ಇಟ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ನಾಗ ಅಗ್ದಿ ನೀಟಾಗಿ ಬಿಡಿಸಿ ತೋರಿಸ್ತದ ಯಾವ ತರ ಅಂತೇಳಿ. ಸೊ ಅವ ಏನ್ ಕೇಳಿದ, ಕ್ಯಾಲ್ಕುಲೇಟ್ ದಿ ಮೋಲ್ ಫ್ರಾಕ್ಷನ್ ಆಫ್ ದಿ ಬೆಂಜಿನ್ ಕೇಳಿದ. ಮತ್ತೆ ಅದ್ರದ್ದು ಕೇಳಿದ ಅನ್ಸರ್ತ ಮೋಲ್ ಫ್ರಾಕ್ಷನ್ ಆಫ್ ದ CCl4 ಅಂದ್ರೆ ಕಾರ್ಬನ್ ಟೆಟ್ರಾಕ್ಲೋರೈಡ್. ಎಕ್ಸ್ ಅನ್ರಿ ಕ್ಸಾರ್ ಅನ್ರಿ. ಸೊ ಎಕ್ಸ್ ಆಫ್ C6H6 ಇನ್ನೊಂದು ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಎಕ್ಸ್ ಆಫ್ ಯಾವ್ದು CCl4 ಕೇಳಿದ ನೋಡ್ರಿ. ಸೊ ಅದನ್ನೇ ನಂಬರ್ ಆಫ್ ಮೋಲ್ಸ್ ಆಫ್ ದಟ್ C6H6 ಅಂದ್ರೆ ಬೆಂಜಿನ್ದು ಪ್ಲಸ್ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದಿ ಕಾಂಪೋನೆಂಟ್ಸ್. ಬೆಂಜಿನ್ ಇದೆ, CCl4 ಇದೆ. ಸೊ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಮೋಲ್ ಫ್ರಾಕ್ಷನ್ ಆಫ್ ದಿ ಬೆಂಜಿನ್. ಅದೇ ತರನೇ ಮೋಲ್ ಫ್ರಾಕ್ಷನ್ ಆಫ್ ದಿ CCl4 ಮಾಡೋ ಮುಂದೆ ನಂಬರ್ ಆಫ್ ಮೋಲ್ಸ್ ಆಫ್ CCl4 ಡಿವೈಡೆಡ್ ಬೈ ಸಮ್ ಆಫ್ ದಿ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದಿ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಸೊ ಆ ತರ ಇದು ಬಿಡಿಸಿದ್ರೆ ಅಂದ್ರೆ ಯು ವಿಲ್ ಗೆಟ್ ದಿ ಮೋಲ್ ಫ್ರಾಕ್ಷನ್ ಆಫ್ ದಟ್ ಬೆಂಜಿನ್ ಆಸ್ ಅ 0.3304 ಅಂತೇಳಿ. ನೆಕ್ಸ್ಟ್ ಸರ್ತ CCl4 ಇವೆರಡು ಕೂಡಿಸಿದ್ರೆ 1 ಆಗ್ತದೆ ನೋಡ್ರಿ. ಓಕೆ, ಸೊ 0.6703 ಅಂತೇಳಿ ಇವೆರಡು ಕೂಡಿಸಿದೆ ಆದ್ರೆ ಸೊ ಸಮ್ ಆಫ್ ದಿ ಮೋಲ್ ಫ್ರಾಕ್ಷನ್ಸ್ ಆಫ್ ಆಲ್ ದಿ ಕಾಂಪೋನೆಂಟ್ಸ್ ದಟ್ ಈಸ್ ಗೋಯಿಂಗ್ ಟು ಬಿ ದ ಯೂನಿಟಿ ಅಂತೇಳಿ. ಅದು KCETಗೆ ನೀಟಿಗೂ ಕೇಳಿದ ನೋಡ್ರಿ ಆ ಕ್ವಶನ್. ಓಕೆ, ಇದರದ್ದು ಸೊಲ್ಯೂಷನ್ ಮಾಡಿಸೋ ಮುಂದೆ ಕರೆಕ್ಟ್ ಆಗಿ ಕಲ್ತ್ಕೋಕತ್ತೀರಂತ. ಒನ್ಸ್ ಅಗೇನ್ ಐ ವಿಲ್ ಶೋ ಯು ದಟ್. ಸೊ ಇಲ್ಲಿ ಯಾವ್ದ್ರ ಮೇಲೆ ಇದೆ ಸರ್ತ ಪೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್ಸ್. ಸೊ ಹಿ ಹ್ಯಾಸ್ ಗಿವನ್ ಪೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್ಸ್ A ಮತ್ತು B ಅಂತೇಳಿ. ಸೊ ಒಂದ್ರದ್ದು 450, ಇನ್ನೊಂದ್ರದ್ದು 700 mm of Hg respectively at so that is 350 Kelvin. So find out the vapor pressure of solution A if total vapor pressure of solution is that is 600 mm of Hg. ಸೊ ಇವ್ರದ್ದು ಸೊಲ್ಯೂಷನ್ ಇಲ್ಲಿದೆ, ಇದನ್ನ ಜಸ್ಟ್ ನೋಡ್ಕೊಳ್ರಿ. ಮುಂದಿನ ಕ್ಲಾಸ್ ದೊಳಗೆ ಏನದಲ್ಲ ಸಪರೇಟ್ ಆಗಿ ಕಂಪ್ಲೀಟ್ ಆಗಿ ಹೆಂಗ್ ಬಂತು ಯಾವ ತರ ಗಿವನ್ ಡೇಟಾ ತಗೋಬೇಕು ಎಲ್ಲ ಕಂಪ್ಲೀಟ್. ಇದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಕೊಟ್ಟೈತೆ. ಇಲ್ಲಿ ನೋಡ್ರಿ ಕೆಲವೊಬ್ರು ಯೂನಿಟ್ ಬರಂಗಿಲ್ಲ, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ ನೋಡ್ರಿ. ಸ್ಟ್ರಿಕ್ಟ್ಲಿ ಎಕ್ಸ್ಪೆಕ್ಟಿಂಗ್ ಕರೆಕ್ಟ್ ಯೂನಿಟ್ ವಿತ್ ದ ಫೈನಲ್ ಆನ್ಸರ್. ಫೈನಲ್ ಆನ್ಸರ್ ಗೆ ಯೂನಿಟ್ ಬರಲಿಲ್ಲ ಅಂದ್ರೆ ಯು ವೋಂಟ್ ಗೆಟ್ ಎನಿ ಮಾರ್ಕ್ಸ್ ನ ಸೊ ಡಿಡಕ್ಷನ್ ಮಾಡ್ತಾರೆ. ಅದಕ್ಕೆ ಕರೆಕ್ಟ್ ಆಗಿ ನೀವು ಏನಪ್ಪಾ ಅಂದ್ರೆ ಯೂನಿಟ್ಗಳನ್ನ ಎಕ್ಸ್ಪ್ರೆಸ್ ಮಾಡಿರ್ಬೇಕು. ಎಟ್ ದಿ ಎಂಡ್ ಅರೆ ನೀವು ಕಂಪಲ್ಸರಿ ಬರೆದಿರ್ಲೇಬೇಕು ಯೂನಿಟ್ಗಳನ್ನ
ಕಂಪಲ್ಸರಿ ಯು ಹ್ಯಾವ್ ಟು ಮೆನ್ಷನ್, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಓಕೆ, ಇದು ಸ್ಕೀಮ್ ದಾಗಿಂದ ತಗೊಂಡೈತೆ. ಈ ತರ ನೀವು ಡೈರೆಕ್ಟ್ ಆಗಿ ಬಿಡಿಸ್ಬೇಡ್ರಿ, ಜಸ್ಟ್ ಇದನ್ನ ಒಂದ್ಸಲ ನಿಮ್ಗೆ ರೆಫರೆನ್ಸ್ ಆಗಿ ಇರ್ಲಿ ಅಂತೇಳಿ ಕನ್ಸಿಡರೇಷನ್ ಮಾಡೈತೆ. ಕಂಪ್ಲೀಟ್ ಆಗಿ ಇದ್ರದ್ದು ಸೊಲ್ಯೂಷನ್ ಮಾಡಿ ತೋರಿಸ್ತದೆ ನೆಕ್ಸ್ಟ್ ಕ್ಲಾಸಸ್ಗಳದಾಗ. ಓಕೆ, ಸೊ ಆಲ್ರೆಡಿ ಎಷ್ಟೋ ಸಲ ಹೇಳೈತಿ ಯಾವ್ದ್ರದ್ದು ಸಾಧನ ಕೋರ್ಸ್, ಶ್ರಮ ಕೋರ್ಸ್, ಅಲ್ಲಿ ಇಂಡಿವಿಜುವಲ್ ಸಬ್ಜೆಕ್ಟ್ ಸರ್ ನಂದು ಕೆಮಿಸ್ಟ್ರಿ ಒಂದೇ ಬೇಕ್ರಿ ಅನ್ನೋರು ಕೆಮಿಸ್ಟ್ರಿ ಒಂದೇ ತಗೋಬಹುದು, ಬಯಾಲಜಿ ಒಂದೇ ಬೇಕನ್ನೋರು ಬಯಾಲಜಿ ಒಂದೇ ತಗೋಬಹುದು, ಫಿಸಿಕ್ಸ್ ಬೇಕು ಅಂದವ್ರು ಫಿಸಿಕ್ಸ್, ಮ್ಯಾಥ್ಸ್ ಬೇಕಂದವ್ರು ಮ್ಯಾಥ್ಸ್, ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೂ ತಗೋಬಹುದು. ಇಲ್ಲಾಂದ್ರೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಏನಿದೆಯಲ್ಲ, ಸೊ ದಟ್ ಇಸ್ PCMB 4 ಕುರಿದಿದ್ದು ಒಂದೇ ಬಯಾಲಜಿ ಇಲ್ಲಾರ್ದೇನು ಶ್ರಮ ಕೋರ್ಸ್ ಅಂತ ಹೇಳಿದೆ, ಅದನ್ನ ನೋಡ್ಕೊಳ್ರಿ. ಆಗಳಿದ್ದು ಇದು ಸೇಮ್ ಅಲ್ಲ, ಸ್ವಲ್ಪ ಚೇಂಜ್ ಇದೆ. ಸೊ ಆಗಳಿದ ಪ್ರಾಬ್ಲಮ್ 6 ಯಾವ್ದು 8th ಮತ್ತು 9th, ಸೊ ನೋಡ್ಲಿಕ್ಕೆ ಸೇಮ್ ಅನಿಸ್ತು, ಬಟ್ ಕೇಳಿದ್ದ ಆನ್ಸರ್ ಕ್ವಶನ್ ಬೇರೆ ಆಗ್ತೈತೆ ನೋಡಿ. ಪೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್ A and B ಆರ್, ಸೊ ಇವು ವ್ಯಾಲ್ಯೂಸ್ ಗಳು ಸ್ವಲ್ಪ ರಿಪೀಟ್ ಆಗಿರ್ಬೋದು, ಬಟ್ ಕೇಳಿದ ಕ್ವಶನ್ ಇಲ್ಲಿ ಬೇರೆ ಇದೆ. ಓಕೆ, ಸೊ ಆಲ್ಮೋಸ್ಟ್ ಗಿವನ್ ಡೇಟಾ ಸೇಮ್ ಆಗ್ತದ. ಫೈಂಡ್ ಔಟ್ ದಿ ಕಾಂಪೋಸಿಷನ್ ಅಂತ ಹೇಳಿ ಕೇಳಿದ ನೋಡ್ರಿ ಆಫ್ ದಿ ಲಿಕ್ವಿಡ್ ಮಿಕ್ಸ್ಚರ್. ಸೊ ಟೋಟಲ್ ಪ್ರೆಷರ್ ಇಫ್ ಇಟ್ ಇಸ್ 700 mm of Hg. ಸೊ ಆಗಳ ಏನ್ ಕೇಳಿದ ಓನ್ಲಿ ನೋಡ್ಕೊಂಡ್ ಬಿಡ್ರಿ, ಈಗ ಇಲ್ಲೇ ಐತಿ. ಸೊ ಜಸ್ಟ್ ವಾಟ್ ಹಿ ಹ್ಯಾಸ್ ಆಸ್ಕ್ಡ್ ಇನ್ ಪ್ರಿವಿಯಸ್ ಪ್ರಾಬ್ಲಮ್, ಯಾಕಂದ್ರೆ ಎರಡು ಸೇಮ್ ಅಂತ ಹೇಳಿ ತಿಳ್ಕೊಳ್ಕೋಬೇಡ್ರಿ. ಸೊ ಹಿಯರ್ ಹಿ ಹ್ಯಾಸ್ ಆಸ್ಕ್ಡ್ ಅಬೌಟ್ ದಿ ಫೈಂಡ್ ಔಟ್ ದಿ ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್ ಎ ಅಷ್ಟೇ ಕೇಳಿದ್ದ. ಇಲ್ಲಿ ಏನ್ ಕೇಳಿದ ಅನ್ಸರ್ತ ಕಾಂಪೋಸಿಷನ್ ಹಿ ಹ್ಯಾಸ್ ಆಸ್ಕ್ಡ್. ಇಲ್ಲಿ ಏನ್ ಕೇಳಿದಾನ ಫೈಂಡ್ ಔಟ್ ದಿ ಸೊ ಕಾಂಪೋಸಿಷನ್ ಆಫ್ ದಿ ಲಿಕ್ವಿಡ್ ಮಿಕ್ಸ್ಚರ್ ಅಂದ್ರೆ ಏನ್ ಆಗ್ತದೆ ಸರ್ ಅಂದ್ರೆ ದಟ್ ಹಿ ಹ್ಯಾಸ್ ಆಸ್ಕ್ಡ್ XA ಮತ್ತೆ XB ಆಗಲೇ ಕೇಳಿದ್ದು. ಸೊ ದಟ್ ಇಸ್ ದ ಏನಂತ ಹೇಳಿ ಕೇಳಿದ ಪ್ರೆಷರ್. ಓಕೆ, ಫೈಂಡ್ ಔಟ್ ದಿ ಇಲ್ಲಿ ಕೇಳಿದ ನೋಡ್ರಿ, ಹಿ ಹ್ಯಾಸ್ ಆಸ್ಕ್ಡ್ ಟು ಫೈಂಡ್ ಔಟ್ ದಿ ಸೊ ಪ್ರೆಷರ್. ಓಕೆ, ಕನ್ಸರ್ನ್ ಟು ದ ಪ್ಯೂರ್ ಕಾಂಪೋನೆಂಟ್. ಸೊ ದಟ್ ಇಸ್ ದ ಸಾಲ್ವೆಂಟ್ ಅಂತ ಹೇಳಿ ಕೇಳಿದ. ಏನಂತ ಹೇಳಿದ ನೋಡ್ರಿ, ಫೈಂಡ್ ಔಟ್ ದಿ ಪೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ದೊಳಗೆ ಇದ್ದಿದ್ದು ಏದು. ಓಕೆ, ಸೊ ಇಲ್ಲಿ PA ಕೇಳಿದ, ಬಟ್ ಇವಾಗ ಇಲ್ಲಿ ಏನ್ ಕೇಳಿದ ಅನ್ಸರ್ತಂದ್ರೆ ಎರಡು ಪ್ರಾಬ್ಲಮ್ ಸೇಮ್ ಇದೆ, ಬಟ್ ಸ್ಲೈಟ್ ಚೇಂಜ್ ಇದೆ. ಅದೇ ಸ್ಲೈಟ್ ಚೇಂಜ್ ಏನನ್ನೋದೊಂದು ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೊರಿ. XA ಮತ್ತೆ XB ಕಂಡು ಹಿಡ್ಕೋಬೇಕು. ಬರೀ XA ಒಂದು ಕಂಡು ಹಿಡಿಯಕ್ ಬರ್ತಂದ್ರೆ 1 - XA ಮಾಡಿದ್ರೆ ಯು ವಿಲ್ ಗೆಟ್ ದ XB. ಓಕೆ, ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ 2024 ಇಲ್ಲಿ ಇಯರ್ ಮೆನ್ಷನ್ ಮಾಡೈತಿ. ಯು ಕ್ಯಾನ್ ಗೋ ಥ್ರೂ ದಟ್ ಇಯರ್ ಆಲ್ಸೋ 2024 ಒಳಗಡೆ. ಸೊ ಕೇಳಿದ್ದು ಕ್ಯಾಲ್ಕುಲೇಟ್ ದಿ ವಾಟ್ ಮೋಲ್ ಫ್ರಾಕ್ಷನ್ ಆಫ್ ಅ ಬೆಂಜಿನ್ ಇನ್ ಅ ಸೊಲ್ಯೂಷನ್ ಕಂಟೈನಿಂಗ್ 30% ಆಫ್ ಮಾಸ್ ಇನ್ ಸೊ ಕಾರ್ಬನ್ ಟೆಟ್ರಾಕ್ಲೋರೈಡ್ CCl4 ದೊಳಗಡೆ. ಸೊ 30% ಆಫ್ ದಿ ಏನಂತ ಹೇಳಿದಾನ ಕ್ಯಾಲ್ಕುಲೇಟ್ ದಿ ಮೋಲ್ ಫ್ರಾಕ್ಷನ್ ಆಫ್ ಅ ಬೆಂಜಿನ್. ಬೆಂಜಿನ್ ಮೋಲ್ ಫ್ರಾಕ್ಷನ್ ಕೇಳಿದಾನ ಇನ್ ಅ ಸೊಲ್ಯೂಷನ್ ಕಂಟೈನಿಂಗ್ 30% ಆಫ್ ಅ ಮಾಸ್ ಇನ್ ಸೊ CCl4 ಗಿವನ್ ಮೋಲಾರ್ ಮಾಸ್ ಆಫ್ ಅ ಬೆಂಜಿನ್ ಎಷ್ಟು ಸರ್ತ 78 ಗ್ರಾಮ್ ಪರ್ ಮೋಲ್. ಮೋಲಾರ್ ಮಾಸ್ ಆಫ್ CCl4 ಆಗಲೇ ಪ್ರಿವಿಯಸ್ ಪ್ರಾಬ್ಲಮ್ ದಾಗ ಸ್ವಲ್ಪ ಇವು ಸ್ಟ್ಯಾಂಡರ್ಡ್ ಇದ್ದಿದ್ದನ್ನ ವ್ಯಾಲ್ಯೂಸ್ ರಿಮೆಂಬರ್ ಆದ್ರೆ ಬೆಸ್ಟ್ ನೋಡ್ರಿ. ಓಕೆ, ಇಲ್ಲಾಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸಮ್ ಟೈಮ್ ಹಿ ಇಸ್ ಗೋಯಿಂಗ್ ಟು ಗಿವ್ ಫಸ್ಟ್ ಇಯರ್ ಬೇಸಿಕ್ ಮೇಲೆ ಮೋಲಾರ್ ಮಾಸ್ ಕ್ಯಾಲ್ಕುಲೇಷನ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಕಂಡು ಹಿಡ್ಕೊಂಡ್ರೆ ಒಟ್ಟಿನಲ್ಲಿ ಏನ್ ಕೇಳಿದ ಅನ್ಸರ್ತಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಬೆಂಜಿನ್. ಸೊ ಹಿ ಹ್ಯಾಸ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್. ಓಕೆ, ಸೊ ಫಸ್ಟ್ ಗೆ ನಂಬರ್ ಆಫ್ ಮೋಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋರಿ. ನೆಕ್ಸ್ಟ್ ಸರ್ತಂದ್ರೆ ಆಫ್ಟರ್ ದಟ್ ಯು ಕ್ಯಾನ್ ಸಿ ಇಂಡಿವಿಜುವಲ್ ನಂಬರ್ ಆಫ್ ಮೋಲ್ಸ್ ಆದ ಬಳಿಕ ಟೋಟಲ್ ನಂಬರ್ ಆಫ್ ಮೋಲ್ಸ್ ಇಂದ ಸೊಲ್ಯೂಷನ್ ಎದ್ರದ್ದು ಕೇಳಿದಾನ ಅದರದ್ದು ಡಿವೈಡೆಡ್ ಬೈ ಟೋಟಲ್ ನಂಬರ್ ಮಾಡ್ರಿ. CCl4 ಕೇಳಿದ್ರೆ ಸೊ N ಆಫ್ CCl4 ಡಿವೈಡೆಡ್ ಬೈ ವಾಟ್ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದಿ ಕಾಂಪೋನೆಂಟ್. ಇಲ್ಲ ಸರ್ ಬೆಂಜಿನ್ ಕೇಳಿದಾನಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಬೆಂಜಿನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದಿ ಕಾಂಪೋನೆಂಟ್ಸ್ ಯು ಕ್ಯಾನ್. ಸೊ ಯು ವಿಲ್ ಗೆಟ್ ದಟ್ ರಿಕ್ವೈರ್ಡ್. ಸೊ ಏನ್ ಕೇಳಿದ ಇಲ್ಲಿ ಹಿ ಹ್ಯಾಸ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದಿ ಮೋಲ್ ಫ್ರಾಕ್ಷನ್ ಆಫ್ ಬೆಂಜಿನ್ ಒಂದೇ ಕೇಳಿದ. CCl4 ಕೇಳಿದನ ಎರಡು ಕಂಡು ಹಿಡಿಯಿರಿ. ಸೊ ಇಲ್ಲಾಂದ್ರೆ ಒಂದನ್ನು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಯಾವ ತರ ಇದೆ ನೋಡ್ಕೊಳ್ರಿ ಅದನ್ನು. ದಿಸ್ ವಾಸ್ ಅಪಿಯರ್ಡ್ ಇನ್ 2024 ಸೆಕೆಂಡ್ ಎಕ್ಸಾಮ್ ದೊಳಗೆ. ಓಕೆ, ಇವೇ ಪ್ರಾಬ್ಲಮ್ಸ್ ಗಳನ್ನ ರಿಪೀಟ್ ಆಗ್ತಾವ ಎಲ್ಲಾ ಎಕ್ಸಾಮ್ಸ್ ಗಳಿಗೆ. ಪೇಪರ್ ಪ್ರೆಷರ್ ಆಫ್ ಅ ಕಾಂಪೌಂಡ್ A ಅದರದ್ದು ಮೋಲಾರ್ ಮಾಸ್ ಕೊಟ್ಟಿದ್ದಾನ. ನೆಕ್ಸ್ಟ್ ಪೇಪರ್ ಇನ್ನೊಂದು ಯಾವ್ದ್ರಿ ಸರ್ತ ಕಾಂಪೌಂಡ್ B ಅದರದ್ದು ಮೋಲಾರ್ ಮಾಸ್ ಸೊ 86 ಗ್ರಾಮ್ ಪರ್ ಮೋಲ್ ಅಂತೇಳಿ, ಇದ್ರದ್ದು ಎಷ್ಟು ಸರ್ತ 120 ಗ್ರಾಮ್ ಪರ್ ಮೋಲ್ ಅಂತೇಳಿ ಕೊಟ್ಟಿದ್ದಾನ. ಸೊ ಆರ್ ಎಷ್ಟೆಷ್ಟಿದೆ ಸರ್ತ 200 mm of Hg ಮತ್ತು 415 mm of Hg ರೆಸ್ಪೆಕ್ಟಿವ್ಲಿ. ಪೇಪರ್ ಪ್ರೆಷರ್ಸ್ ಗಳು 200 ಮತ್ತೆ ಎಷ್ಟ್ರಿ 415. ಅವ್ರ ಮೋಲಾರ್ ಮಾಸ್ ನು ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾನ. ಹಾಗಾದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದೆ ಅನ್ಸರ್ತ ಕ್ಯಾಲ್ಕುಲೇಟ್ ದಿ ಪೇಪರ್ ಪ್ರೆಷರ್ ಆಫ್ ದಿ ಸೊಲ್ಯೂಷನ್ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ ಎಷ್ಟು ಸರ್ತ 26 ಗ್ರಾಮ್ ಆಫ್ ಸೊ ಕಾಂಪೌಂಡ್ A ಅಂಡ್ 40 ಗ್ರಾಮ್ ಆಫ್ ಕಾಂಪೌಂಡ್ B at ಎಷ್ಟು ಸರ್ತ 298 ಕೆಲ್ವಿನ್ ಟೆಂಪರೇಚರ್. ಓಕೆ, ಇಲ್ಲಿ ಏನ್ ಕೇಳಿದಾನಪ್ಪ ಅಂದ್ರೆ he has asked to calculate the vapor pressure of the solution. He has asked to calculate the vapor pressure of the solution. You can glance this one so that
ಇದು ನಿಮಗೆ ರೆಫರೆನ್ಸಿಗೆ ಆಗ್ತದೆ, ಕಂಪ್ಲೀಟ್ ಆಗಿ ಬಿಡಿಸಿ ತೋರಿಸ್ತದೆ ಯಾವ ತರ ಮೋಲ್ ಫ್ರಾಕ್ಷನ್ ಕಂಡು ಹಿಡಿಬೇಕು, ಟೋಟಲ್ ಪ್ರೆಷರ್ದ ಇಕ್ವೇಶನ್ ಏನು, ಇದು ಪಿ ಎ ನಾಟ್ ಹೆಂಗ್ ತಗೊಂಡ್ರು ಪ್ಯೂರ್ದು ಎಲ್ಲಾನು ಇನ್ ಡಿಟೇಲ್ ಆಗಿ, ಇದು ಪಿ ಬಿ ನಾಟ್ ಹೆಂಗ್ ತಗೊಂಡ್ರು ಎಲ್ಲ ಡಿಟೇಲ್ ಆಗಿ ಕಲಿಸ್ಕೊಟ್ಟಿರ್ತದೆ. ಓಕೆ, ಮೋಸ್ಟ್ಲಿ ಲಾಸ್ಟ್ ಒಂದು ಪ್ರಾಬ್ಲಮ್ ಇದಿರ್ಬೇಕು ನೋಡ್ರಿ. ಲೆಟ್ ಅಸ್ ಯು ಕ್ಯಾನ್ ಸಿ ದಿಸ್ ಒನ್, ಥರ್ಡ್ ಎಕ್ಸಾಮ್ ದೊಳಗಡೆ ಕೇಳಿದ್ದು. ಓಕೆ, ಏನ್ ಕೇಳಿದ ಅನ್ಸರ್ತ, ಪ್ರಿವಿಯಸ್ ದೇ ಹೇಳಿದೆ ನೋಡ್ರಿ, ಒಂದು ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ ಇರ್ತೈತಿ, ಇನ್ನ ಒಂದ್ ಏನಪ್ಪಾ ಅಂದ್ರ ಮೊಲಾಲಿಟಿ ಕ್ಯಾಲ್ಕುಲೇಷನ್ ಇಲ್ಲಾಂದ್ರ ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಷನ್, ಆ ತರ ಒಂದು ಪ್ರಾಬ್ಲಮ್ ಇದ್ದೇ ಇದಿರ್ತದೆ. ಇಲ್ಲಿ ಏನ್ ಕೇಳಿದ ಅನ್ಸರ್ತ, ಹಿ ಹಸ್ ಆಸ್ಕ್ಡ್ ಕ್ಯಾಲ್ಕುಲೇಟ್ ದಿ ಮೋಲ್ ಫ್ರಾಕ್ಷನ್ ಆಫ್ NaOH. ಈ ಕಂಪೌಂಡ್ ನ ಚೇಂಜ್ ಮಾಡ್ಕೊತ ಹೋಗ್ತಾನೆ, ಒಮ್ಮೆ ಬೆಂಜಿನ್ ಕೊಟ್ಟಿರ್ತಾನೆ, ಒಮ್ಮೆ CCl4 ಕೊಟ್ಟಿರ್ತಾನೆ, ಒಮ್ಮೆ NaOH ಅಂತ ಹೇಳಿ ಕೊಟ್ಟಿರ್ತಾನೆ. ಅಂಡ್ ವಾಟರ್ ಇಫ್ 4 ಗ್ರಾಮ್ ಆಫ್ NaOH is dissolved in 90 ಗ್ರಾಮ್ ಆಫ್ ವಾಟರ್, ಮೋಲಾರ್ ಮಾಸ್ ಆಫ್ NaOH ಕೊಟ್ರೆ ಸರಿ, ಇಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ ಬರ್ಬೇಕು ನೋಡ್ರಿ. ನೆಕ್ಸ್ಟ್ ಮೋಲಾರ್ ಮಾಸ್ ಆಫ್ H2O ದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ ಬರ್ಬೇಕು, ಇಲ್ಲ ಕೊಟ್ಟಿದ್ದನಂದ್ರೆ ನೋ ಇಶ್ಯೂಸ್. ಓಕೆ, ಸೊ ಇವು ಇದ್ರದ್ದು ಆನ್ಸರ್ ನ ಇಲ್ಲಿ ನೋಡ್ಕೋರಿ. ಎದುರಾಗಿಂದ್ರಿ ಸರ್ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ತೆಗಿಂದ ಸರ್ ಇಷ್ಟಿಷ್ಟು ಶಾರ್ಟ್ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಕೊಡಂಗಿಲ್ಲ. ಕರೆಕ್ಟ್ ಆಗಿ ಗಿವನ್ ಡೇಟಾ ಬರೋದು, ಫಾರ್ಮುಲಾ ಬರೋದು, ರಿಸ್ಪೆಕ್ಟಿವ್ ಫಾರ್ಮುಲಾ ಬರೋದು. ಸೊ ಅದನ್ನ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಕ್ಲಾಸ್ನಾಗ ತಿಳಿಸ್ತದಲ್ಲ, ಅದನ್ನ ಕಲ್ತ್ ಬಳಕ ಸೊ ಇದನ್ನ ಹೆಂಗ್ ಬಂತು ಅಂತ ಅನ್ನೋದನ್ನ ಅಲ್ಲಿದಿಂದ ಕಲ್ತ್ಕೊಳ್ರಿ. ಇವಾಗ ಜಸ್ಟ್ ನಿಮ್ ರೆಫರೆನ್ಸಿಗಾಗಿ ಇದು ಇಟ್ಕೊಳ್ರಿ. ಓಕೆ, ಮೋಸ್ಟ್ ಪ್ರಾಬಬ್ಲಿ ಇಷ್ಟು ಇವತ್ತಿನ ಕ್ಲಾಸಿಂದ ಡಿಸ್ಕಷನ್ ಆಯ್ತು. ಸೊ ಆಲ್ರೆಡಿ ನಿಮ್ಗೆ ಸಾಧನ ಕೋರ್ಸದ್ದು ಹೇಳಿತ್ತು, ಇವೆಲ್ಲ QR ಕೋಡ್ ನ ಕೊಟ್ಟೈತಿ. ಸೊ ಯು ಕ್ಯಾನ್ ಜಾಯಿನ್ ಟು ಅವರ್ ಆಪ್, ಯು ಕ್ಯಾನ್ ಸ್ಕ್ಯಾನ್ ಅಂಡ್ ಗೆಟ್ ದಟ್ ಇನ್ಸ್ಟಾಲೇಷನ್ ಆಫ್ ದಿ ಆಪ್. ಸೊ ನೆಕ್ಸ್ಟ್ ಇಲ್ಲಿ ಟೆಲಿಗ್ರಾಮಿಗೆ ಜಾಯಿನ್ ಆಗಿದ್ದಾದ್ರೆ ಸೊ ನಿಮಗೆ ಇಲ್ಲಿದು ಕಂಪ್ಲೀಟ್ ಆಗಿ ಇದು ಏನ್ ಡಿಸ್ಕಷನ್ ಮಾಡಿವಲ್ಲ ಈ PDF ನ ಅಲ್ಲಿ ಸಿಗ್ತೈತೆ. So thank you for watching this video. Before winding this, so there will be the quote, that is what, so think positive, okay, and be positive. So work hard also as well as smart. Okay, hard work you have to do and then smart work also you have to do, so as to get the success ಬರ್ಬೇಕಾಗಿತ್ತಂದ್ರೆ ಎರಡು combined of the hard work and smart work, then you will get the so success automatically. So only hard work sometimes ಸಕ್ಸಸ್ ಕೊಡ್ಬೋದು, ಕೊಡ್ಲಾರ್ದೇ ಇರ್ಬೋದು. ಓನ್ಲಿ ಸ್ಮಾರ್ಟ್ ವರ್ಕ್ ಸಕ್ಸಸ್ ಕೊಡ್ಲಾರ್ದೇ ಇರ್ಬೋದು, ಕೊಡ್ಬೋದು. ಬಟ್ ಬೋತ್ ಕಂಬೈನಿಂಗ್ ಆಫ್ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್ 100% ಯು ವಿಲ್ ಗೆಟ್ ದಿ ಸೊ ಸಕ್ಸಸ್. ಓಕೆ, ಸೊ ಇದೇ ತರನೇ ಮುಂದಿಂದಾದ್ರೂ ಯಾವ ಚಾಪ್ಟರ್ ಮಾಡ್ಬೇಕು ಅನ್ನೋದು ಕಮೆಂಟ್ ಮುಖಾಂತರ ಈ ವಿಡಿಯೋನ ಆದ ಬಳಕ, ಇದು ಲೈವ್ ಸ್ಟ್ರೀಮಿಂಗ್ ಕ್ಲಾಸ್ ಮುಗಿದ ಬಳಕ ನೀವು ಕಮೆಂಟ್ ಹಾಕಿದಾದ್ರೆ ಅದನ್ನ ನೋಡ್ಕೊಂಡು ಅದ್ರ ಮೇಲೆ ವಿಡಿಯೋನ ಮಾಡಿರ್ತದ, ಇಲ್ಲಾಂದ್ರೆ ಲೈವ್ ಸ್ಟ್ರೀಮಿಂಗ್ ಕೊಟ್ಟಿರ್ತದ. ಇರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇದ್ರದ್ದು ಏನು ಕ್ವಶನ್ಸ್ ಏನ್ ಡಿಸ್ಕಷನ್ ಮಾಡಿವಲ್ಲ ಇವ್ರದ್ದು ಕೆಲವೊಂದಿಷ್ಟು ಕ್ವಶನ್ ವಿತ್ ಆನ್ಸರ್ಸ್ ನ ಫಸ್ಟ್ ಮಾಡಿರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್, ಅದರ ನೆಕ್ಸ್ಟ್ ಕೆಲವೊಂದಿಷ್ಟು ಉಳಿದಿದ್ದ ಕ್ವಶನ್ಸ್, ನೆಕ್ಸ್ಟ್ ಉಳಿದಿದ್ದ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿದ್ದು. ಸೊ ಇವೇನ್ 20 ಕ್ವಶನ್ಸ್, ಏನು 22 ಕ್ವಶನ್ಸ್, 10 ಥಿಯರಿ ಕ್ವಶನ್ಸ್, 12 ಪ್ರಾಬ್ಲಮ್ಸ್, ಇವು ಅಷ್ಟುಕ್ರದ್ದು ಕಂಪ್ಲೀಟ್ ಆಗಿ ಲೈವ್ ಸ್ಟ್ರೀಮಿಂಗ್ ಕೊಟ್ಟು ಯೂಟ್ಯೂಬ್ನಾಗೂ ಬಿಟ್ಟಿರ್ತದ. ನೆಕ್ಸ್ಟ್ ಆಪ್ ದೊಳಗಡೆನು ಸೊ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಕೊಟ್ಟಿದ್ದನ್ನ ಅಲ್ಲೇ ಆಡ್ ಮಾಡಿರ್ತದೆ, ಇಲ್ಲಾಂದ್ರೆ ಆಪ್ ಮುಖಾಂತರ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿರ್ತ. ಮತ್ತೆ ಇಲ್ಲಿ ಆಫ್ಲೈನ್ ಬಂದು ಅಟೆಂಡ್ ಆಗೋರು ಯಾರು ಇದ್ರಂದ್ರೆ ಸಂಡೇ, ಎವ್ರಿ ಸಂಡೇ ಆಫ್ಟರ್ನೂನ್ 1 o'clock to ಸೊ 2:30 ತಕ. ಸೊ ಸೆಕೆಂಡ್ PUC ದವರಿಗೆ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಫಸ್ಟ್ PUC ಫ್ರೀ ಕ್ಲಾಸಸ್ ಎಷ್ಟಕ್ಕೆ ಇರ್ತಾವ್ರಿ ಸರ್? ಫಸ್ಟ್ PUC PUC 1 ದವರಿಗೆ ಸೊ ಮಾರ್ನಿಂಗ್ 11 o'clock ದಿಂದ ಆಫ್ಟರ್ನೂನ್ ಎಷ್ಟು ತಕ ಇರ್ತ 1 o'clock ತಕ 2 hours ದಷ್ಟು. ಸೊ ಎಲ್ಲ PCMB ಕ್ಲಾಸಸ್ ಫಸ್ಟ್ PUC ದವರಿಗೆ ಫ್ರೀ ಇರ್ತದ. ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಯಾರ್ಯಾರು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಲ್ಲ, ಸೊ ಅವ್ರೆಲ್ಲರೂ ಬಂದು ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಬಂದು ಕೂತು ಯುಟಿಲೈಸೇಷನ್ ತಗೊಳ್ರಿ. ಇಲ್ಲಿನೂ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ 100% ಫಿಕ್ಸ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿರ್ತದ. ನೆಕ್ಸ್ಟ್ ಸರ್ ಸೆಕೆಂಡ್ PUC ದವರಿಗೆ ಇನ್ನೇಗೆ ನಿಮ್ಗೆ ಕ್ಲೇಮ್ ಮಾಡಿ ತೋರಿಸೈತಿ. ಅವರಿಗೆ ಫಸ್ಟ್ PUC ದವ್ರಿಗೆ ಕೆಲವೊಬ್ರು ಕೇಳಿದ್ರೆ ಅವರಿಗೆ ಕಳಿಸ್ಕೊಟ್ಟಿರ್ತದ. ಸೊ ಯಾವ ತರ ಅನ್ನೋದು ಒಂದು ವಿಡಿಯೋ ಮಾಡಿ ಕೊಟ್ಟಿರ್ತದ ಅವರಿಗೆ. ನಿಮ್ ಸೆಕೆಂಡ್ PUC ದವರಿಗೆ ಸೊ 1 o'clock ದಿಂದ ಎಷ್ಟರ ತಕ ಸರ್ ಅಂದ್ರೆ 2:30 ತಕ. ಓಕೆ, 2:30 ತಕ. ಸೊ ಇವಾಗ ಏನ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡೈತಲ್ಲ ಲೈವ್ ಮುಖಾಂತರ, ಅದನ್ನೇ ಆಫ್ಲೈನ್ ದೊಳಗಡೆ ಮತ್ತೆ ಅದೇ ಸೇಮ್ ಲೈವ್ ಸ್ಟ್ರೀಮಿಂಗ್ ಹಾಕಿರ್ತದ. ಯಾರಿಗೆ ಆಫ್ಲೈನ್ ಬರಕ್ ಆಗ್ತದಲ್ಲ ಬಿಜಾಪುರದೊಳಗಿದ್ದವರು ಬಂದ್ ಅಟೆಂಡ್ ಆಗಿ ಸೊ ಅದ್ರದ್ದು ಸದುಪಯೋಗ ಪಡಿಸೋಡ್ರಿ. ಬೇರೆ ಕಡೆ ಇದ್ದವರು ಸೊ ಆನ್ಲೈನ್ ದೊಳಗ ಅಟೆಂಡ್ ಆಗಿ ಅದ್ರದ್ದು ಸದುಪಯೋಗ ಪಡಿಸೋಡ್ರಿ. ಕಂಪ್ಲೀಟ್ ಆಗಿ ಎಲ್ಲ ನಮ್ಗೆ ಎಲ್ಲಾ ಸಬ್ಜೆಕ್ಟ್ ಮತ್ತೆ ಎಲ್ಲಾ ಚಾಪ್ಟರ್ಸ್ ಬೇಕ್ರಿ ಸರ್ ಅನ್ನೋರು ಸಾಧನ ಕೋರ್ಸ್ ನ ಬೈ ಮಾಡ್ಕೊರಿ. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಸೊ ಹೌ ಟು ಸ್ಕೋರ್ ಮೋರ್ ದ್ಯಾನ್ 90% ಅನ್ನೋದು ನಿಮ್ಗ ಎಲ್ಲಾ ರೀತಿ ನಿಮ್ ರಿಕಾರ್ಡೆಡ್ ಕ್ಲಾಸಸ್ ಕಂಪ್ಲೀಟ್ ಡಿಟೇಲ್ ಇನ್ಫಾರ್ಮೇಶನ್ ಸಿಗ್ತೈತಿ. ವೆಕೇಶನ್ ದಾಗ ತಗೊಂಡಿದ್ದು ಮತ್ತೆ ಈಗೇನು ಜೂನ್ ದಾಗ ಏನು ಫ್ರೀ ಕ್ಲಾಸ್ ಇದು ಯಾವ್ದು ರೆಗ್ಯುಲರ್ ಕ್ಲಾಸ್ ಏನ್ ನಡೆದೈತಲ್ಲ ಅದ್ರದ್ದು ಕಂಪ್ಲೀಟ್ ನಿಮ್ಗೆ ಇನ್ಫಾರ್ಮೇಶನ್ ದೇ ಅಲ್ಲಿ ಸಾಧನ ಕೋರ್ಸ್ ದಾಗ ಅಪ್ಲೋಡ್ ಮಾಡಿರ್ತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಸೊ ಏನಾದ್ರೂ ನಿಮ್ದು ಕಮೆಂಟ್ ಇದ್ರ ಸೊ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡ್ರಿ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಆನ್ಸರ್ ಇನ್ ನೆಕ್ಸ್ಟ್ ಕ್ಲಾಸ್
ಇರ್ಲಿಲ್ಲ ಅಂದ್ರೆ ಆ ಕುರಿತ ಮೇಲೆ ಯಾವ ಚಾಪ್ಟರ್ ಬೇಕಂತೀರಿ, ಯಾವ ಸಬ್ಜೆಕ್ಟ್ ಬೇಕಂತೀರಿ, ಅದ್ರ ಮೇಲೆ ಲೈವ್ ಸ್ಟ್ರೀಮಿಂಗ್ ನ ಕಂಡಕ್ಟ್ ಮಾಡಿರ್ತಾರೆ. Okay, share this information to all your friends also. Thank you. I'm going to end the live streaming.